ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಹ್ರೀಂ ಆಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಶಟಸ್ಥಲ ಮರ್ಮ. ನಾವು ಉದಯಿಸಿ ಬಂದಿದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪ್ರಸಾದಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಪೃಥ್ವಿ ತತ್ವದ ಸಾರಿ ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗ ಹಣತೆ ಹಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಾಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಅವಕಾಶ ಕೊಟ್ಟಂತ ಎಲ್ಲಾ ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ಅಣ್ಣನವರಿಗೂ ಸ್ವಾಗತ. ಅಣ್ಣ ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಈ ಲಿಂಗ ಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕ. ಇವತ್ತು ನಾವು ಈ ಶಿವಯೋಗ, ಶರಣರ ಶಿವಯೋಗ ಎಲ್ಲಿವರೆಗೆ ನಾವು ಬಂದ್ವಿ ಅಂದ್ರೆ, ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಂ ಅಕ್ಷರದ ಒಳಗಡೆ ಏನಿದೆ, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡು, ವಿಕಸನ ಕ್ರಮ 5ರಲ್ಲಿ ಚಕ್ರ ಮತ್ತು ಅಲ್ಲಿರುವ ಲಿಂಗಗಳು ಯಾವುವು ನೋಡಿಕೊಂಡು, ವಿಕಸನ ಕ್ರಮ 6ರಲ್ಲಿ ದೀಕ್ಷೆಯನ್ನು ಹೇಗೆ ಪಡೆದುಕೊಳ್ಳಬೇಕು, ಆ 3 ದೀಕ್ಷೆಗಳು ಯಾವುವು ಅದನ್ನ ನೋಡಿಕೊಂಡು, ಇಷ್ಟಲಿಂಗದ ಒಳಗಡೆ ಏನಿದೆ, ಅದರ ಅಂತರಂಗದಲ್ಲಿ ಏನಿದೆ ಅದನ್ನ ನೋಡಿಕೊಂಡು, ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರಲಿಂಗಗಳ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು, ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದ್ರೆ ಏನು ಮತ್ತು ನಿವೃತ್ತಿ ಮಾರ್ಗ ಅಂದ್ರೆ ಏನು ಅಂತ ನೋಡಿಕೊಂಡು, ವಿಕಸನ ಕ್ರಮ 9ರಲ್ಲಿ ಈಗ ಒಂದು ಹಲವಾರು ತಿಂಗಳುಗಳಿಂದ ಸುದೀರ್ಘವಾದ ಒಂದು ಅಧ್ಯಯನ ಮಾಡ್ತಾ ಇದ್ದೀವಿ, ಶತ ಏಕದ ನೆಲೆಮನೆ ಅಂತ. ಎಲ್ಲಿವರೆಗೆ ಅಂದ್ರೆ ನಾವು ಕೊನೆ ಸ್ಥಳಕ್ಕೆ ಈಗ ಬಂದ್ಬಿಟ್ಟಿದೀವಿ. ಅದು ಯಾವ ಸ್ಥಳ? ಕೊನೆ ಸ್ಥಳ ಎಲ್ಲಿ? ಅಲ್ಲ, ಪ್ರಸಾದ ಸ್ಥಳ ಮುಗೀತಿಗೆಲ್ಲ. ಪ್ರಸಾದ ಸ್ಥಳದ ನಂತರದ ಸ್ಥಳ ಐಕ್ಯ ಸ್ಥಳ. ಐಕ್ಯ ಸ್ಥಳ. ಐಕ್ಯದಲ್ಲಿ ಐಕ್ಯ ಸ್ಥಳದಲ್ಲಿರುವ ಲಿಂಗ ಯಾವುದು? ಮಹಾಲಿಂಗ. ಐಕ್ಯ ಮಹಾಲಿಂಗ ಸ್ಥಳಕ್ಕೆ ನಾವು ಇವತ್ತು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ತಾವೆಲ್ಲ ಇದನ್ನ ಓದ್ಕೋಬೇಕು. 24 ಇಲ್ಲಿರುವ ಸಕಿಲಗಳು, ಇಲ್ಲಿರುವ ಆಕೃತಿ ಜ್ಯೋತಿರಾಕೃತಿ, ಇಲ್ಲಿರುವ ಪ್ರಣವ ತಮಗೆ ಗೊತ್ತಿದೆ ಓಂಕಾರ, ನಾದ ಅದೇ ಪ್ರಣವದ ಓಂಕಾರ, ಇಲ್ಲಿರುವ ಸ್ಥಳ ಐಕ್ಯ, ಆಜ್ಞಾ ಚಕ್ರದಲ್ಲಿದೆ, ಇದರ ವರ್ಣ ಮಾಣಿಕ್ಯ ವರ್ಣ, ಅಂಗ ಆತ್ಮವಾಗಿದೆ, ಆ ಆತ್ಮ ಯಾವುದಂದ್ರೆ ಜ್ಞಾನಾತ್ಮವಾಗಿದೆ, ಶುದ್ಧ ತನುವಾಗಿದೆ, ಇಲ್ಲಿರುವ ಹಸ್ತ ಸದ್ಭಾವ ಹಸ್ತ, ಲಿಂಗ ಮಹಾಲಿಂಗವಾಗಿದೆ, ಮುಖ ಹೃದಯವಾಗಿದೆ, ಶಕ್ತಿ ಚಿಚ್ಛಕ್ತಿಯಾಗಿದೆ, ಭಕ್ತಿ ಸಮರಸ ಭಕ್ತಿಯಾಗಿದೆ, ಪದಾರ್ಥ ತೃಪ್ತಿಯಾದ್ರೆ ಪ್ರಸಾದ ಸುತೃಪ್ತಿಯಾಗಿದೆ, ಪೂಜಾರಿ ಮಹೇಶ್ವರ, ಅಧಿದೇವತೆ ಮಹೇಶ್ವರ, ಅಲ್ಲಿರುವ ಶಕ್ತಿ ರುದ್ರಾಣಿ, ಕಲೆ ಶಾಂತ್ಯಾತೀತೋತ್ತದ ಕಲೆ, ಸಾಧಾಕ್ಯ ಮಹಾಸಾಧಾಕ್ಯ, ಲಕ್ಷಣ ಅಖಂಡವಾಗಿದೆ, ಸಂಜ್ಞೆ ಮಹಾಸಂಜ್ಞೆ, ದಿಕ್ಕು ಪಾತಾಳ,
ಇಲ್ಲಿರುವ ವೇದ ಗಾಯತ್ರಿ ವೇದ, ಅಲ್ಲಿರುವ ಲಿಂಗ ಹಿಮಗಿರೀಶ್ವರ ಲಿಂಗ ಅಂತ ಶರಣರು ಅಲ್ಲಿ ಹೆಸರಿಟ್ಟಿದ್ದಾರೆ. ಇವೆಲ್ಲ 24 ಸಖಿಲೆಗಳು ಐಕ್ಯ ಸ್ಥಳದಲ್ಲಿ ಆಗಿವೆ. ಇದರದ ಒಂದು ಸ್ವರೂಪವನ್ನು ಮಾಣಿಕ್ಯವರ್ಣ ಅಂತ ಏನಂತಾರಲ್ಲ, ಅದಕ್ಕೆ ಇದೊಂದು ಐಕ್ಯ ಅಂಗಸ್ಥಲ ಮಹಾಲಿಂಗ ಸ್ಥಳ. ನೋಡಿ, ಈ ಐಕ್ಯ ಸ್ಥಳಕ್ಕೆ ನಾವು ಈ ಕೊನೆಯ ಸ್ಥಳಕ್ಕೆ ಬಂದಾಗ ಏನಾಯ್ತಂದ್ರೆ, ನಮಗೆ ಶರಣನಿಗೆ ಈಗ ಅಂದ್ರೆ ನನಗೆ ಪ್ರಸಾದ ಲಿಂಗದ ಕೃಪೆಯಾಗಿದೆ. ಎಲ್ಲಿಟ್ಟಿದ್ದು ಪ್ರಸಾದ ಲಿಂಗ? ಶರಣಸ್ಥಳ. ಅಲ್ಲಿ ಇರುವ ಪ್ರಸಾದ ಲಿಂಗದ ಕೃಪೆ ನನಗಾಗಿರೋದ್ರಿಂದ, ಅನುಗ್ರಹ ಆಗಿರೋದ್ರಿಂದ, ಈಗ ನಾನು ಒಂದು ಪ್ರಸಾದ ಲಿಂಗದ ಕೃಪೆಯಿಂದ, ಪ್ರಸಾದ ಲಿಂಗದ ಆಶೀರ್ವಾದದಿಂದ ಮಹಾಲಿಂಗವನ್ನ ಅರ್ಚಿಸಿ ಅಲ್ಲಿ ನಾನು ಐಕ್ಯನಾಗಬೇಕಾಗಿದೆ ಈ ಮಹಾಲಿಂಗದಲ್ಲಿ. ನೋಡಿ, ಅಂತರ್ಲಿಂಗವು ಅತ್ಯಂತ ಶ್ರೇಷ್ಠವಾದುದು, ಜ್ಞಾನ ಪ್ರಧಾನವಾದುದು. ಅದು ಯಾವುದು? ಅದು ಮಹಾಲಿಂಗವೇ ಇರಲಿ, ಜಂಗಮಲಿಂಗವೇ ಇರಲಿ, ಪ್ರಸಾದ ಲಿಂಗವೇ ಇರಲಿ, ನಿಷ್ಕಲ ಲಿಂಗವೇ ಇರಲಿ, ಅವೆಲ್ಲ ಅಂತರ್ಲಿಂಗಗಳು, ಅವೆಲ್ಲ ಜ್ಞಾನ ಪ್ರಧಾನವಾದವು. ಬಾಹ್ಯಲಿಂಗೆಯ ಪೂಜೆ ಯಾವುದು? ಅದು ನಮ್ಮ ಇಷ್ಟಲಿಂಗ, ಅದು ಕ್ರಿಯಾ ಪ್ರಧಾನವಾದುದು. ಶರಣನು ಕೇವಲ ಕರ್ಮ ಪ್ರಧಾನವಾದ ಬಾಹ್ಯ ಪೂಜೆಯಲ್ಲಿ ನಿರತನಾಗ್ಬಿಟ್ರೆ ಏನಾಗ್ತಾನೆ? ಅವನಿಗೆ ಶಿವತತ್ವಜ್ಞಾನ ಸಿಗೋದಿಲ್ಲ. ಶಿವೈಕ್ಯವನ್ನ ಸಾಧಿಸಿ ಆತ ಪರಿಪೂರ್ಣನಾಗಲಾರ. ಹಾಗೇನೆ ಅದು ಆಗೋಲ್ದೇ ಇರೋದ್ರಿಂದ ಶಿವಸ್ವರೂಪದ ನಿಜ ಸುಖಾನಂದವು ಅಥವಾ ಶಿವಾನಂದವು ಕೂಡ ನಮಗೆ ದೊರೆಯೋಲ್ಲ. ಹೀಗಾಗಿ ಏನ್ ಮಾಡ್ಬೇಕಿದಕ್ಕೆ? ಈ ಐಕ್ಯ ಸ್ಥಳದಲ್ಲಿ ನಮ್ಮ ಗುರಿ ಏನು? ಇಲ್ಲಿ ನಾನು ಲಿಂಗ ಧ್ಯಾನದಲ್ಲಿ ತನ್ನ ಆಂತರ್ಯಕ್ಕಿಳಿದು ಹೃದಯ ಕಮಲವನ್ನ ಪ್ರವೇಶಿಸಿ ಪ್ರಾಣಲಿಂಗವನ್ನ ದೃಷ್ಟಿಸಿ ಕೇವಲ ಭಾವ ಪುಷ್ಪಗಳಿಂದ ಆ ಲಿಂಗವನ್ನ ಪೂಜಿಸಿ ಶಿವತತ್ವದ ಅನುವರಿದು ನಾನು ಶಿವಾನಂದವನ್ನ ಪಡೆಯಬೇಕಾಗ್ತಾ ಇದೆ. ಆ ಒಂದು ಪಡೆಯುವ ಶರಣನೇ ಐಕ್ಯ ಸ್ಥಳದ ಅಧಿಕಾರಿಯು. ಮುಂದೆ ಏನಾಗುತ್ತೆ ಗೊತ್ತಾ? ಎಲ್ಲಾ ಜ್ಞಾನ ಭಾವವು ಮರೆಯಾಗಿ ಶಿವನಲ್ಲಿ ಬೆರೆತುಕೊಳ್ಳೋದು. ಅಂದ್ರೆ ಆತನ ಜೀವಭಾವ ಕೂಡ ಶಿವನಲ್ಲಿ ಲಯಗೊಳ್ತಾ ಇದೆ. ಜೀವ ಇಬ್ರೂ ಒಂದೇ. ಆದರೆ ಲಿಂಗಾಂಗ ಸಾಮರಸ್ಯ ಶಕ್ತಿಯ ಆಕುಂಚನತ್ವದ ಸಂಬಂಧವಾದ ಅಂದ್ರೆ ಏನು? ಇದು ಯಾವುದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಲಿಂಗಾಂಗ ಸಾಮರಸ್ಯ ಶಕ್ತಿಯ ಒಂದು ಮಹಿಮೆ ಮಹತ್ವ ಗೊತ್ತಾಗದೆ ಒಂದು ಆಕುಂಚನ ತತ್ವ ಇನ್ನು ನಾವು ಬೇರೆ ಅಂತ ಭಾವದಲ್ಲಿ ಇದ್ದಿದ್ದಾದ್ರೆ ಅದೊಂದು ಅಜ್ಞಾನ ಮತ್ತು ಅವಿದ್ಯೆಗಳ ಆವರಣದಿಂದ ಜೀವನು ಭಿನ್ನನಾಗಿ ಬದ್ಧನಾಗಿ ಕಾಣುವನು. ಹೀಗಾಗಿ ಯಾವಾಗ ಅದು ಭಿನ್ನನಾಗಿ ತೋರುತ್ತದೆಯಲ್ಲ, ನಾನು ದೇವರನ್ನು ಹುಡುಕಿಕೊಂಡು ಬೇರೆ ಕಡೆ ಹೋಗೋಕ್ ಶುರು ಮಾಡ್ತೀನಿ, ತಾವರ್ಲಿಂಗಗಳಿಗೆ ಹೋಗೋಕ್ ಶುರು ಮಾಡ್ತೀನಿ, ಅನೇಕ ದೇವಾಲಯಗಳಿಗೆ ಹೋಗೋಕ್ ಶುರು ಮಾಡ್ತೀನಿ, ಬೇರೆಯಾದ ಕರ್ಮಗಳಲ್ಲಿ ನಿರತನಾಗ್ತೀನಿ. ಯಾವಾಗ ಜೀವ ಮತ್ತು ದೇವ ಭಿನ್ನ ಅಂತ ಅಂದುಕೊಂಡಾಗ, ಅದಕ್ಕೆ ನಮ್ಮ ಗುರಿ ಏನು? ಈ ಅಜ್ಞಾನವರಗಳನ್ನು ಕಳೆದುಕೊಳ್ಬೇಕು. ಅಂದ್ರೆ ಮಾತ್ರ ನಾವು ಶಿವನೊಡನೆ ಬೆರೆತು ಆಗ್ತೀವಿ. ಹೀಗೆ ಬೆರೆಯಲು ಏನ್ ಬೇಕು? ಸಾವಯವದ ಅವಶ್ಯಕತೆ ಇದೆ. ಆದ್ರೆ ನಮ್ದೇನಾಗಿದೆ? ನಾವು ಸಾವಯವ ಅಲ್ಲ, ನಾವು ಆಕಾಶದಂತೆ ಆ ಶಿವಾನ್ನಿ ಜೀವಾನ್ನಿ, ಆಕಾಶದಂತೆ ನಿರವಯವನು ನಿರ್ಗುಣನು. ಜೀವನು ಶಿವನಿಗೆ ಅಭಿನ್ನನು. ಯಾಕೆಂದ್ರೆ ಜೀವ ಶಿವರಿಬ್ಬರು ಚೇತನ ಧರ್ಮವು ಅಂದ್ರೆ ಇಬ್ಬರಲ್ಲಿಯೂ ಆ ಚೈತನ್ಯ ಅಂತೇನಿದೆಯಲ್ಲ ಅದು ಸಾಮಾನ್ಯವೇ ಆಗಿದೆ. ಅಂತೆಯೇ ವಿಭುವಾದ ಅವರಿಬ್ಬರು ಸಾಮರಸ್ಯ ಪಡೆಯುವರು. ಜೀವನು ಚೇತನನಾಗಿರುವುದು ನಿಜ, ಆದ್ರೆ ವಿಭುವಲ್ಲ ಅಂತ ಕೆಲವರು ಹೇಳ್ತಾರೆ. ಅದು ತಪ್ಪು. ಜೀವನನ್ನು ಕುರಿತು ಕೆಲವರು ಅನುಪರಿಣಾಮನೆಂದು, ಕೆಲವರು ಮಧ್ಯಮ ಪರಿಣಾಮನೆಂದು, ಕೆಲವರು ಪರಿಚ್ಛಿನ್ನ ಪ್ರಕಾಶನೆಂದು, ಅಂದ್ರೆ ಏನು? ದೇವ ಬೇರೆ, ಈ ಶಿವ ಬೇರೆ, ಜೀವ ಬೇರೆ ಅಂತ ಅದಕ್ಕೆ ಪರಿಚ್ಛಿನ್ನ ವಿಭಜಿಸಲಿಕ್ಕೆ ಬರೋದಕ್ಕೆ ಏನಂದ್ರು? ಪರಿಚ್ಛಿನ್ನ ಪ್ರಕಾಶ ಅಂತ ಕರೆದ್ರು. ಕೆಲವರು ಈ ಒಂದು ಆತ್ಮ ಏನಿದೆಯಲ್ಲ ನನ್ನೊಳಗಡೆ, ಅದು ಪರಮಾತ್ಮನಿಂದ ಭಿನ್ನ ಅಂತ ವಾದಿಸ್ತಾರೆ. ಆದ್ರೆ ಇವು ಯಾವ ವಾದಗಳು ಸಮ್ಮತವಲ್ಲ ನಮ್ಮ ಶರಣರಿಗೆ. ಅರ್ಥ ಮಾಡಿಕೊಳ್ಬೇಕು, ಆ ಜೀವ ಮತ್ತು ಶಿವ ಎಂದಿಗೂ ಬೇರೆಯಲ್ಲ. ಶಿವನಲ್ಲಿ ಅಭಿನ್ನತೆ ಅಳವಡುವವರೆಗೆ ಮಾತ್ರ ಜೀವನು ಕಿಂಕರನಾಗಿ ಶಿವನನ್ನ ಸೇವಿಸಬೇಕು. ಯಾಕೆ? ಎಲ್ಲಿವರೆಗೆ ನಾನು ಶಿವನಾಗೋಲ್ವೋ ಅಲ್ಲಿ ತನಕ ನನ್ನ ಇಷ್ಟಲಿಂಗ ಪೂಜೆ, ಶಿವಯೋಗ, ಶಿವಧ್ಯಾನ ನಿರಂತರವಾಗಿ ಅದು ಸಾಗಲೇಬೇಕು. ಯಾಕೆ? ನಾನು ಶಿವನಾಗಬೇಕಾಗಿದೆ. ಶಿವಯೋಗದ ಮೂಲಕ ಅಜ್ಞಾನದ ಪರದೆಯನ್ನ ಹರಿಯಬೇಕು. ಶಿವನ ಅನುಗ್ರಹ ದೊರೆಯಲು ಜೀವನು ಇಷ್ಟಲಿಂಗಾರ್ಚನೆಯ ಮುಖಾಂತರವೇ ಎಲ್ಲಾ ಅಂತರಲಿಂಗಾರ್ಚನೆಯನ್ನು ಮಾಡಿಕೊಳ್ಬೇಕು.
ಆಚಾರ ಲಿಂಗದಿಂದ ಹಿಡಿದ ಅನುಲಿಂಗ ತನಕ ದಶಲಿಂಗಗಳ ಒಂದು ಅಂತರ್ಲಿಂಗಾರ್ಚನೆಯನ್ನ ಆತ ಮಾಡಿಕೊಂಡ್ರೆ ಈ ಶಿವಯೋಗ ಸಿದ್ಧಿಸ್ತಾ ಇದೆ. ತತ್ವಮಶಿ ತತ್ವಮಶಿ ಅಂತ ಅನೇಕ ನೂರಾರು ವಚನಗಳಲ್ಲೂ ಬರುತ್ತೆ ಇದು ಈ ಶಬ್ದ. ತತ್ವಮಶಿ 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 ಅಂತಾರೆ. ತತ್ವಮಶಿ ಅಂದ್ರೆ ನಮ್ಮ ಶರಣರು ಏನಂದ್ರೆ ಅದಕ್ಕೆ ತತ್ ತ್ವಂ ಅಸಿ ಈ ಶಬ್ದಗಳಿಂದ ತತ್ವಮಶಿ ಆಗಿದೆ. ನಮ್ಮ ಶರಣರ ಒಂದು ವ್ಯಾಖ್ಯಾನವನ್ನು ನಾವು ಮಾಡಿಕೊಳ್ಳಬೇಕೇ ಹೊರತು ಬೇರೆ ಧರ್ಮದಲ್ಲೂ ಇದಿದೆ ತತ್ವಮಶಿ ಅನ್ನೋದು. ಆದ್ರೆ ನಮ್ಮ ಧರ್ಮದಲ್ಲಿ ಏನಿದೆ ತತ್ವಮಶಿ, ನಮ್ಮ ವಚನಗಳ ಮೂಲಕ ಏನಿದೆ ಅಂದ್ರೆ ತತ್ ಅನ್ನೋದು ತೂರ್ಯನಾಮದ ಶಿವತತ್ವ. ಅಂದ್ರೆ ಏನು? ನಾವು 36 ತತ್ವಗಳನ್ನ ಮಾತನಾಡುವಾಗ 36ನೆಯ ತತ್ವ ಶಿವತತ್ವ ಅಂತಂದಿದ್ವಿ. ಅದು ತೂರ್ಯಾವಸ್ಥೆಗೆ ಹೋದಾಗ. ತ್ವಂ ಅಂದ್ರೆ ಅದು 25 ಆತ್ಮಗಳು, 25 ತತ್ವಗಳು, ಪಂಚವಿಂಶತಿ ತತ್ವಗಳೇನಂತೀವಲ್ಲ ಅದು ತ್ವಂ. ಅಸಿ ಅಂದ್ರೆ ಐಕ್ಯ ಬೋಧಿಸುವ ವಿದ್ಯಾತತ್ವ. ಶಿವತತ್ವ 25 ತತ್ವಗಳು, ಇದು ಐಕ್ಯ ಬೋಧಿಸುವ ವಿದ್ಯಾತತ್ವ. ಇದು ಒಂದು ಡೆಫಿನೇಷನ್ ತತ್ವ ತ್ವಮಶಿ ಅಂದ್ರೆ ಏನನ್ನು. ಇನ್ನೊಂದು ಅತ್ಯಂತ ಸುಲಭವಾದ ಸರಳವಾದ ಒಂದು ವ್ಯಾಖ್ಯಾನ ಏನಂದ್ರೆ ತತ್ ಅಂದ್ರೆ ಲಿಂಗ, ತ್ವಂ ಅಂದ್ರೆ ಅಂಗ, ಅಸಿ ಅಂದ್ರೆ ಲಿಂಗಾಂಗ ಸಂಬಂಧ ಅಥವಾ ಲಿಂಗಾಂಗ ಸಮರತಿ ಅಥವಾ ಲಿಂಗಾಂಗ ಸಾಮರಸ್ಯ. ತಾವು ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ತತ್ ಅಂದ್ರೆ ಲಿಂಗ, ತ್ವಂ ಅಂದ್ರೆ ಅಂಗ, ಅಸಿ ಅಂದ್ರೆ ಲಿಂಗಾಂಗ ಸಂಬಂಧ ಅಥವಾ ಲಿಂಗಾಂಗ ಸಾಮರಸ್ಯ. ಇನ್ನೂ ಒಂದು ಡೆಫಿನೇಷನ್ ಇದೆ, ಇನ್ನೂ ಒಂದು ವ್ಯಾಖ್ಯಾನ ಏನಂದ್ರೆ ತತ್ ಅಂದ್ರೆ ಜಗದ ಆಚೆಗಿನ ಆಧಾರ ತತ್ವ, ತ್ವಂ ಅಂದ್ರೆ ಪರಿಮಿತ ದೇಹಗತ ಜಗದ ಜೀವಬೋಧಕ ತತ್ವ. ಅಂದ್ರೆ ಈ ಜೀವ, ಶಿವ, ಜೀವ ಇವೆರಡೂ ಸತ್ಯಗಳ ಸಂಘಟಿಸುವ ಅಸಿ. ಮತ್ತೆ ಅದೇ ಲಿಂಗ ಅಂಗಗಳ ಹೇಳಿದಾಗೆ ಮತ್ತೊಂದು ತರದ ಒಂದು ವ್ಯಾಖ್ಯಾನ. ಇನ್ನೊಂದು 36ನೆಯ ತತ್ವವಾಗಿರುವ ಘನಲಿಂಗ, ಅದು ಶಿವತತ್ವ ಅಂತ ಹೇಳಿದೀವಿ ಅಲ್ಲಿ ಮೇಲೆ. ತ್ವಂ ಅಂದ್ರೆ ಪಂಚವಿಂಶತಿ ತತ್ವಗಳ ಸೃಷ್ಟಿ, ಅಸಿ ಅಂದ್ರೆ ನಿಷ್ಕಲ ಸಕಲಗಳ ನಡುವಿನ ಅದು ವಿದ್ಯಾತತ್ವ. ಅದೇ ಪಂಚಸಾಧಕ್ಯ, ಪಂಚಶಕ್ತಿಗಳು ಇವೆಲ್ಲ ಹೇಳಿದೀವಲ್ಲ ನಾವು, ಪಂಚಕಲೆಗಳು ಅವೆಲ್ಲ. ಒಟ್ಟು ಏನಂದ್ರೆ ತತ್ವಮಶಿ ಅಂದ್ರೆ ನಮ್ಮ ಶರಣರ ಪ್ರಕಾರ ತತ್ವಮಶಿ ಅಂದ್ರೆ ಲಿಂಗ, ಅಂಗ, ಲಿಂಗಾಂಗ ಸಂಬಂಧ. ಇಷ್ಟಿಟ್ಕೊಂಡ್ರೆ ಸಾಕು. ಹೀಗಾಗಿ ತತ್ವಮಶಿ ಅನ್ನೋದು ಆತ್ಮತತ್ವ ಹಾಗೂ ಶಿವತತ್ವಗಳನ್ನ ಲೀಲಾಜಾಲವಾಗಿ ಅಂದ್ರೆ ಜೀವ ಮತ್ತು ಶಿವರನ್ನ ಏಕೀಕರಿಸುವ ಒಂದು ಶಿವಯೋಗ. ಅದೇ ಒಂದು ಸಿದ್ಧಿ. ಜೀವತ್ವ ಮತ್ತು ದೇಹತ್ವಗಳ ಅದು ಎಷ್ಟೊಂದು ಬೆಸುಗೆ ಆಗಿ ಶಿಥಿಲಗೊಳಿಸುವುದಂದ್ರೆ ಏನು? ಇಬ್ಬರು ಅಷ್ಟೊಂದು ಒಂದಾಗಿ ಬಿಡೋದು. ಈ ಕಲೆ ಹಾಗೂ ತತ್ವಗಳು ಬಟ್ಟ ಬಯಲಿನಲ್ಲಿ ತೋರಿ ಬಂದ ತತ್ಯಗಳು. ಹೀಗಾಗಿ ಈ ಐಕ್ಯ ಸ್ಥಳದಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಎಷ್ಟು ನಾವು ಅವನ ಜೊತೆ ಬೆರೀತಾ ಇದ್ದೀವಿ, ಐಕ್ಯನಾಗ್ತಾ ಇದ್ದೀವಿ. ಜೀವ ಮತ್ತು ಶಿವರ ಐಕ್ಯವೇ ಐಕ್ಯ ಸ್ಥಳ. ಯಾರು ಈ ಐಕ್ಯ ಸ್ಥಳದ ಜ್ಞಾನವನ್ನ ಪಡ್ಕೊಳ್ತಾರೋ ಅವರೇ ಅನುಭಾವಿಯಾಗಿ ಐಕ್ಯನಾಗ್ತಾರೆ. ಎದ್ರಲ್ಲಿ ಐಕ್ಯನಾಗ್ತಾರೆ? ಲಿಂಗೈಕ್ಯ, ಅಂಗ ಮತ್ತು ಲಿಂಗ. ಹೀಗಾಗಿ ಅವಸರದ ರೇಖಾನನವರ ವಚನದೊಂದಿಗೆ ಇವತ್ತಿನ ಐಕ್ಯ ಸ್ಥಳದ ಒಂದು ಪ್ರಸ್ತಾವನೆಯನ್ನ ಶುರು ಮಾಡೋಣ. ಹೇಳಿ ನೋಡೋಣ. ಅವಸರದ ರೇಖಾನನವರ ವಚನ ಶಟಸ್ಥಲ ಮುಂತಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಅವಸರದ ರೇಖಣ್ಣನವರ ಶರಣರ ವಚನಗಳು. ಶಟಸ್ಥಲ ಮುಂತಾದ ಪಂಚವಿಂಶತಿ ತತ್ವ, ಏಕೋತ್ತರ ಶತಸ್ಥಲ ಮುಂತಾದ ಕ್ರಿಯಾಧರ್ಮಗಳಲ್ಲಿ ಆಚರಿಸುವುದು ಪೂರ್ವ ಕಕ್ಷೆಯ ಭೇದ. ಉತ್ತರ ಕಕ್ಷೆಯಲ್ಲಿ ಲಕ್ಷಿಸಿ ನೋಡಿಯೇನೆಂದೆಡೆ ದ್ವೈತಾದ್ವೈತಂಗಳ ತಿಳಿದು ಸಕಲ ನಿಖಲವ ವಿಚಾರಿಸಿ ಸ್ಥೂಲ ಸೂಕ್ಷ್ಮ ಕಾರಣ ತನುತ್ರಯಗಳ ಕಂಡು ಇಷ್ಟ ಕಾಮ್ಯ ಮೋಕ್ಷಂಗಳ ಗೊತ್ತಗೆಟ್ಟು ತುರ್ಯಾತುರ್ಯವೆಂಬವ ಪರಿಹರಿಸಿ ತೀತ ಅತೀತ ಒಪ್ಪುದನ್ನು ಕುರುಹಿಟ್ಟು ಸುರಾಳ ನಿರಾಳ ನಿರವಯ ಸ್ಥಾನವ ಭೇದಿಸಿ ವೇದಿಸಿ ಮೃತನು ಸ್ವೀಕರಿಸಿದ ನಾಲಿಗೆಯಂತೆ ಬಂಧವಿಲ್ಲದೆ ತತ್ವಮಶಿ ಎಂಬ ಭಿತ್ತಿಯ ಮೆಟ್ಟದೆ ಜಲವ ಹೊಯ್ದಡೆ ಆ ಜಲಕ್ಕೆ ಆಯುಧದ ಕಲೆದೋರದಂತೆ ನಿಂದ ನಿಜದೊಳಗೂ ಉತ್ತರ ಕಕ್ಷೆಯ ಭೇದ. ಇಂತಿ ಉಭಯ ಕಕ್ಷೆಯಲ್ಲಿ ರಾಗ ವಿರಾಗವನ್ನರಿದು ನಿಶಬ್ದ ನಿರ್ಲೇಪವಾಗಿ ಸದ್ಯೋಜಾತ ಲಿಂಗವ ಕೂಡಬೇಕು. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 669. ಶರಣು ಶರಣಾರ್ಥಿಗಳು. ಶರಣು ಶ್ರೀದೇವಿ ಅಕ್ಕ. ಇಡೀ ಈ ವಚನ ಏನ್ ಹೇಳ್ತಾ ಇದೆ ಅಂದ್ರೆ ಶಿವಯೋಗವನ್ನ ಪೂರ್ವ ಕಕ್ಷೆ ಮತ್ತು ಉತ್ತರ ಕಕ್ಷೆ ಅಂತ 2 ವಿಭಾಗವನ್ನಾಗಿ ಮಾಡಿ ನೀವು ಅಭ್ಯಸನಕ್ಕೆ ತೊಡಗಿದ್ದಾದರೆ ಶಿವಯೋಗದ ಜ್ಞಾನ, ಶಿವಜ್ಞಾನವನ್ನ ಪೂರ್ವ ಕಕ್ಷೆ ಅಥವಾ ಉತ್ತರ ಕಕ್ಷೆ ಅಂತ ವಿಭಜನೆ ಮಾಡಿದಾಗ, ಪ್ರೈಮರಿ ಮತ್ತು ಸೆಕೆಂಡರಿ ಸ್ಕೂಲ್ ಅಂತ ನಾವೇನಂತೀವಲ್ಲ ಹಾಗೆ ಮಾಡಿದಾಗ, ಈ ಪೂರ್ವ ಕಕ್ಷೆ ಅಂದ್ರೆ ಏನು?
ಯಾವುವು ಷಟಸ್ಥಲಗಳು? ಷಟಸ್ಥಲಗಳು ಯಾವುವು ಹೇಳಿ ಒಬ್ರು ಯಾರಾದ್ರು? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯಪರೆ. ಹಾ. ಮತ್ತೆ ಪೂರ್ವ ಪಂಚವಿಂಶತಿ ತತ್ವ ಅಂದ್ರೆ ಸ್ಥಳಗಳಂದ್ರೆ ಪಂಚವಿಂಶತಿ ತತ್ವ ಪಂಚವಿಂಶತಿ ಕರ್ಮೇಂದ್ರಿಯಗಳು 5 ಪರೆ, ಜ್ಞಾನೇಂದ್ರಿಯಗಳು, ವಿಷಯೇಂದ್ರಿಯಗಳು, ವಾಯುವೇಂದ್ರಿಯಗಳು, ಅಂತಃಕರಣಗಳಪ್ಪರೆ. ಹಾ. ಮತ್ತೆ ಏಕೋತ್ತರ ಶಸ್ತ್ರಸ್ಥಲ ನಾವೀಗ ಅಭ್ಯಾಸನ ಮಾಡ್ತಾ ಇದ್ದೀವಿ. ಹೀಗೆ ನೋಡಿ, ತಾಯಿಯವರು ಹೇಳಿದ ಹಾಗೆ ಈ ಷಟಸ್ಥಲಗಳು, ಪಂಚವಿಂಶತಿ ತತ್ವಗಳು, ಈ 101 ಸ್ಥಳಗಳು, ಇವನ್ನೆಲ್ಲ ನಾವೇನು ಅರ್ಥ ಮಾಡ್ಕೊಳ್ತೀವಲ್ಲ, ಇದು ಪೂರ್ವ ಕಕ್ಷೆ. ಇಷ್ಟಾದ್ರೂ ನಮಗೆ ಜ್ಞಾನ ಇರಲೇಬೇಕು. ಇಷ್ಟಲಿಂಗ ಪೂಜೆಗೆ ಹೋಗೋಕ್ಕಿಂತ ಮುಂಚೆ, ಶಿವಯೋಗವನ್ನ ಮಾಡಿಕೊಳ್ಳೋದಕ್ಕಿಂತ ಮುಂಚೆ, ಅಥವಾ ನಾನು ಈ ಶಿವಯೋಗದಲ್ಲಿ ಪರಿಣಿತನಾಗಿ ಶಿವಯೋಗಿ ಆಗಬೇಕಂತ ಯಾರಿಗೆ ವಾಂಛೆ ಅಥವಾ ಆಶೆ ಇದೆಯಲ್ಲ, ಅವರು ಇಷ್ಟಾದ್ರೂ ಮಿನಿಮಮ್ ತಿಳ್ಕೊಂಡಿರ್ಬೇಕು. ಏನು ಶತಸ್ಥಲಗಳು ಯಾವುವು, ಪಂಚವಿಂಶತಿ ತತ್ವಗಳು ಯಾವುವು, ಏಕೋತ್ತರ ಶತಸ್ಥಲಗಳು ಅಥವಾ 101 ಈಗೇನು ನಾವು ಮಾತಾಡ್ತಾ ಇದೀವಲ್ಲ, ಈ ಶತಸ್ಥಲಗಳು ಯಾವುವು, ಇಷ್ಟಾದ್ರೂ ಮಿನಿಮಮ್ ಬೇಸಿಕ್ಸ್ ಗೊತ್ತಿರ್ಬೇಕು. ಇದಿಲ್ಲದೆ ನಾನು ಶಿವಯೋಗ ಮಾಡ್ಕೊಳ್ತೀನಿ ಅನ್ನೋಕ್ಕಾಗೋಲ್ಲ. ಇಲ್ಲಿ ಯಾಕಂದ್ರೆ ಇಲ್ಲೆಲ್ಲ ಕ್ರಿಯಾ ಇದೆ, ಕ್ರಿಯಾಧರ್ಮ ಅಂತಾರೆ ಇದಕ್ಕೆ. ಈ ಪೂರ್ವ ಕಕ್ಷೆ ಅನ್ನೋದೇನಿದೆಯಲ್ಲ, ಈ ಬೇಸಿಕ್ಸ್ ಎಲ್ಲ ತಿಳ್ಕೊಂಡು ನಾವು ಉತ್ತರ ಕಕ್ಷೆಯಲ್ಲಿ ಹೋಗ್ಬೇಕಾಗ್ತಾ ಇದೆ. ಉತ್ತರ ಕಕ್ಷೆಯಲ್ಲಿ ಏನಿದೆ? ಉತ್ತರ ಕಕ್ಷೆಯಲ್ಲಿ ನೋಡಿ, 1ನೇದು ದ್ವೈತಾದ್ವೈತಗಳು ತಿಳಿಬೇಕು. ಏನು? ಜೀವ ಶಿವ ಅವರು ಬೇರೆ ಬೇರೆ ಅಲ್ಲ, ಅದ್ವೈತ. ಬೇರೆ ಬೇರೆ ಅಲ್ಲ 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 ಅಂತ ಮೇಲಿನ ಮೇಲೆ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಎಷ್ಟೋ ಹೇಳಿದ್ರು ಕೂಡ ನಮ್ಮಲ್ಲಿ ಆ ಸಂಶಯ ಸಂದೇಹ ಇದ್ಕೊಂಡೇ ಬೇರೆ ಬೇರೆ ದೇವರ ಹತ್ರ ಹೊರಗೆ ಹುಡುಕೊಳ್ತಾ ಹೋಗ್ತಾ ಇದ್ದೀವಿ. ನನ್ನಲ್ಲಿ ಇಲ್ದೇ ಅಂತ ಆ ಸುಂದರವಾದ, ಸರಳವಾದ, ಸತ್ಯವಾದ ಸಂಗತಿಯನ್ನ ನಾನು ತಿಳ್ಕೊಳ್ಳಲಿಲ್ಲ. ದ್ವೈತನೋ ಅದ್ವೈತನೋ, ನಾನು ಅದ್ವೈತಿ ಅದ್ವೈತಿ, ಅದನ್ನ ತಿಳ್ಕೊಳ್ಬೇಕು. 2ನೇದು ಸಕಲ ನಿಖಲವ ವಿಚಾರಿಸಿ. ಏನು ಸಕಲ ನಿಖಲವ ವಿಚಾರಿಸಿ ಅಂದ್ರೆ, ನನ್ನಲ್ಲಿರುವ ಲಿಂಗಗಳು ಯಾವುವು, ಅವು ನಿಷ್ಕಲ ಲಿಂಗದ ತನಕ ನಾನು ಹೋಗ್ತಾ ಇದ್ದೀನಿ. ಅದು ಯಾವಿವೆ ಅವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಸ್ಥೂಲ ಸೂಕ್ಷ್ಮ ಕಾರಣ ತನುತ್ರಯಗಳ ಕಂಡು. ಸ್ಥೂಲಕ್ಕೆ ಯಾವ ಲಿಂಗ ಇದೆ? ಇಷ್ಟಲಿಂಗ, ಮತ್ತೆ ಸೂಕ್ಷ್ಮಕ್ಕೆ? ಪ್ರಾಣಲಿಂಗ, ಕಾರಣಕ್ಕೆ? ಭಾವಲಿಂಗ. ಹಾ. ಈ ಸ್ಥೂಲ ಸೂಕ್ಷ್ಮ ಕಾರಣ ತನುತ್ರಯಗಳಿಗೆ 3 ಲಿಂಗ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಗಳನ್ನ ನಾವು ತನುತ್ರಯಗಳನ್ನ ಕೊಡ್ಬೇಕು. ಆ ಲಿಂಗಗಳನ್ನು ಕೊಟ್ಟು ನನ್ನ ಇಡೀ 3 ತನುತ್ರಯಗಳಲ್ಲಿ ಈ 3 ಲಿಂಗಗಳಿವೆ ಅಂತ ಇಟ್ಕೊಂಡು, ಇಷ್ಟ ಕಾಮ್ಯ ಮೋಕ್ಷಗಳ ಗೊತ್ತುಗೆಟ್ಟು, ಏನು ನನ್ನ ಇಷ್ಟಗಳು ಯಾವುವು, ನನ್ನ ಮೋಕ್ಷದ ದಾರಿ ಯಾವುದು, ನನ್ನ ಆಶೆಗಳೇನು, ಇವೆಲ್ಲ ಗೊತ್ತು ಮಾಡ್ಕೊಳ್ಳೋಣ. ಆದರೆ ಅದು ನಾನು ಶಿವಯೋಗದಲ್ಲಿ ತೊಡಗಿದ ನಂತರ ಗೊತ್ತಗೆಟ್ಟು, ಅಂದ್ರೆ 10 ಲಕ್ಷ ನಾನು ಕೆಡಬೇಕು, ಅವೆಲ್ಲ ನಿರಸನ ಮಾಡಿಕೊಳ್ಳಬೇಕು. ಹಾಗೇನೆ ಈ ಐಕ್ಯ ಸ್ಥಳದಲ್ಲಿ ಬಂದ ನಂತರ ನಾವು ಈಗ ಏನಾಗಿದೆ, ನಾವು ಬಹಳ ಮೇಲೆ ಬಂದಿದ್ದೀವಿ. ತೂರ್ಯವೆಂಬ ಪರಿಹರಿಸಿ ಅಂದ್ರೆ ಏನು? ಆ ಎಲ್ಲ ಇವನ ಪ್ರಜ್ಞಾವಸ್ಥೆಗಳನ್ನ ನೀವು ನೋಡಿದಿರಿ, ಸ್ವಪ್ನಾವಸ್ಥೆ ಅವೆಲ್ಲ ನೋಡಿದಿರಿ ತಾವು. ಈಗ ನಾವು ಧ್ಯಾನಾವಸ್ಥೆಗೆ ಬಂದಿದ್ದೀವಿ. ಅದನ್ನ ಮೀರಿ ತುರಿಯ ಅಲ್ಲಿ ತನಕ ಹೋಗಿ ಆ ಅವಸ್ಥೆಗಳನ್ನ ಕೂಡ ಪರಿಹರಿಸಿಕೊಂಡು ಬಿಟ್ಟಿದ್ದೀವಿ. ತೀತ ಅತೀತ ಒಪ್ಪುದನ್ನು ಕುರಿಹಿಟ್ಟು. ಏನು ತೀತ? ನನ್ನ ಇಷ್ಟಲಿಂಗ ತೀತ ಅನಿಸುತ್ತದೆ, ಆದ್ರೆ ತೀತ ಅನ್ನೋದು ಜೀವ, ಅತೀತ ಅನ್ನೋದು ಶಿವ. ಆ ಅತೀತನ ಒಂದು ಕುರುಹೇ ನನ್ನ ಇಷ್ಟಲಿಂಗ. ನೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ, ಅದೇ ತೀತ ಅತೀತ. ಹಾಗೇನೆ ಸುರಾಳ, ನಿರಾಳ, ನಿರವಯ, ಇವೆಲ್ಲ ಮೇಲಿನ ಸ್ಥಳಗಳು. ನಿರಾಳ, ನಿರವಯ, ಸುರಾಳ, ನಿಷ್ಕಲಲಿಂಗ, ನಿಷ್ಕುಣ್ಯಲಿಂಗ, ನಿರಂಜನಲಿಂಗ, ಇವನ್ನೆಲ್ಲ ವೇದಿಸಿ ಅಂದ್ರೆ ಅವುಗಳನ್ನೆಲ್ಲ ಅಭ್ಯಸನ ಮಾಡಿಕೊಂಡು ಘೃತಪಾನವ ಸ್ವೀಕರಿಸಿದ ನಾಲಿಗೆಯಂತೆ ಬಂಧವಿಲ್ಲದೆ, ಅಂದ್ರೆ ತುಪ್ಪ ಏನ್ ನಾವು ತಗೊಳ್ತೀವಲ್ಲ, ಅದು ನಾಲಿಗೆಯ ಚಲನೆಗೆ. ಈ ಬ್ರಾಹ್ಮಣರ ಬಗ್ಗೆ ಅಂತಾರೆ ನೋಡಿ, ಅಯ್ಯೋ ಅವ್ರು ಬಿಡಿ ತುಪ್ಪ ತಿಂದವರು ತುಂಬಾ ಜಾಣರು ಅಂದ್ರೆ ಏನು? ತುಪ್ಪದಿಂದ ನಾಲಿಗೆ ಚೆನ್ನಾಗಿ ಹೊರಳಾಡುತ್ತೆ, ಹೇಳುತ್ತೆ ಅನ್ನೋ ತರ ಅದೊಂದು ಇದನ್ನ ಹೇಳಿದ್ದಾರೆ ಅವರು, ಒಂದು ಉದಾಹರಣೆ. ತತ್ವಮಶಿ ಎಂಬ ಭಿತ್ತಿಯ ಮೆಟ್ಟದೆ ಅಂದ್ರೆ ಏನು? ಲಿಂಗ ಅಂಗ. ಆಗ್ಲೇ ನಿಮ್ಗೆ ಹೇಳಿದೆ, ಲಿಂಗ ಅಂಗ ಲಿಂಗಾಂಗ ಸಾಮರಸ್ಯ, ಇದು ತತ್ವಮಶಿ ನಮ್ಮಲ್ಲಿ. ಆ ಭಿತ್ತಿಯ ಮೆಟ್ಟದೆ ಅಂದ್ರೆ ನಾವೀಗೆಲ್ಲ ಅದನ್ನ ತಿಳ್ಕೊಂಡ್ ಬಿಟ್ಟಿದೀವಿ. ಹೇಗೆ ಇದೆ ಈಗ ನಾನು ಹೇಗಿದ್ದೀನಿ, ಈ ಜೀವ ಶಿವ ನಾನು ಹೇಗೆ ನನ್ನ ಸಂಬಂಧ ಆಗಿದೆ ಈ ಜೀವನ ಜೊತೆ ಅಂದ್ರೆ, ಈಗ ಒಂದು ಈ ಜಂಗ್ ಹಿಡಿದಿದ್ದು, ರೆಸ್ಟ್ ಹಿಡಿದಿದ್ದು ಒಂದು ನಿಮ್ಮ ಹತ್ರ ಕುರುಪಿನೋ ಅಥವಾ ಒಂದು ಚಾಕು ಇದೆ ಅಂತ ಇಟ್ಕೊಳ್ರಿ, ನೈಫ್. ಅದಕ್ಕೇನ್ ಮಾಡ್ತೀರಾ ನೀವು? ನೀರಿನಿಂದ ಅದ್ರ ಮೇಲಿಂದ ಎಲ್ಲ ಕಲೆಗಳನ್ನ ತೊಳೆಯೋಕ್ ಶುರು ಮಾಡ್ತೀರಾ. ಆ ಕಲೆಗಳೇನಾದ್ರೂ ನೀರಿಗೆ ಅಂಟ್ಕೊಳ್ತಾವ? ಇಲ್ಲ.
ಜಲವ ಹೊಯ್ದಡೆ ಆ ಜಲಕ್ಕೆ ಆಯುಧದ ಕಲೆ ತೋರದಂತೆ. ಇಲ್ಲ, ಅದು ಹಾಗೇನೆ ನಿಂದ ನಿಜದೊಳಗು. ನಮಗೂ ಕೂಡ ಈಗ ಹೊರಗಿನ ಜಗತ್ತಿನ ಯಾವ ಕಲೆಗಳು ನಮಗೆ ಅಂಟಿಕೊಳ್ಳಲ್ಲ. ಜಲವ ಈಗ ಯಾವ ಜಲ? ಶಿವಜಲ. ನಿಂದ ನಿಜದೊಳಗು ಉತ್ತರ ಕಕ್ಷೆಯ ಭೇದ. ಇದೆಲ್ಲ ಮಾಡ್ಕೊಳ್ಬೇಕಾಗ್ತಾ ಇದೆ. ಅದು ಉತ್ತರ ಕಕ್ಷೆ ಅನಿಸ್ಕೊಳ್ತಾ ಇದೆ ಶಿವಯೋಗದಲ್ಲಿ. ಪೂರ್ವ ಕಕ್ಷೆಯಲ್ಲಿ ಶತಸ್ಥಲ, ಪಂಚವಿಂಶತಿ ತತ್ವ, ಏಕೋತ್ತರ ಶತಸ್ಥಲ, ಇಂಥವೆಲ್ಲ ಕ್ರಿಯಾಧರ್ಮ, ಅದು ದೀಕ್ಷೆಗಳಂದ್ರೇನು, ಅದೆಲ್ಲ ಪೂರ್ವ ಕಕ್ಷೆಯ ಭೇದ. ಆದರೆ ಉತ್ತರ ಕಕ್ಷೆಯಲ್ಲಿ ಈ ಲೌಕಿಕ ಜಗತ್ತಿನ ಜೊತೆ ನಾವು ಹೇಗಿರಬೇಕು ಅನ್ನೋದನ್ನ ಈ ಉತ್ತರ ಕಕ್ಷೆ ಹೇಳ್ತಾ ಇದೆ. ಇಂತಿ ಉಭಯ ಕಕ್ಷೆಯಲ್ಲಿ ರಾಗ ವಿರಾಗವನರಿದು ಅಂದ್ರೆ ಏನು? ಕೋಪ, ಇವೆಲ್ಲ ನಮ್ಮ ವಿಷಯಗಳಿದೆ ನೋಡಿ, ಅವೆಲ್ಲ ವಿರಾಗ ವಿರಾಗವನರಿದು ನಿಶ್ಶಬ್ದ ಅಂದ್ರೆ ಮೌನ, ನಿರ್ಲೇಪ, ಯಾವುದನ್ನು ನಾವು ಈ ಲೌಕಿಕ ಜಗತ್ತಿನ ಯಾವುದನ್ನು ಹಚ್ಕೊಳ್ಳದೆ ನಿರ್ಲೋಪವಾಗಿದ್ದಾಗ ಸದ್ಯೋಜಾತ ಲಿಂಗವನ್ನ ಅಂದ್ರೆ ಐಕ್ಯ ಸ್ಥಳಕ್ಕೆ ನಾವು ಹೋಗಬಹುದಾಗಿದೆ. ಹೀಗಿದೆ ನೋಡಿ. ಇದು ಪೂರ್ವ ಕಕ್ಷೆ ಅಂದ್ರೆ ಏನು, ಉತ್ತರ ಕಕ್ಷೆ ಅಂದ್ರೆ ಏನು, ಏನೇನು ನಾವು ಮಾಡಿಕೊಳ್ಳಬೇಕು. ಇದು ಯಾಕೆ ನಾ ಈ ವಚನವನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ ಅಂದ್ರೆ, ನಾನು ಐಕ್ಯ ಸ್ಥಳವನ್ನ ಈಗ ಒಳಗೆ ಹೋಗ್ಬೇಕಾಗಿದೆ. ಇಷ್ಟೊಂದು ಅರ್ಥ ಮಾಡಿಕೊಂಡೇ ನಾವು ಒಳಗೆ ಹೋಗ್ಬೇಕು. ಇಷ್ಟೊಂದು ಅರ್ಥ ಮಾಡಿಕೊಂಡೇ ಹೋಗ್ಬೇಕು. ಈಗ ನಾನು ಶಟಸ್ಥಲ ಯಾವುವು ಅಂತ ಕೇಳಿದ ತಕ್ಷಣ ನೀವು ಹೇಳಬೇಕು. ಪಂಚವಿಂಶತಿ ತತ್ವಗಳು ಯಾವುವು ಅಂದ ತಕ್ಷಣ ಹೇಳಬೇಕು. ಈಗೆಲ್ಲ ನೀವು ಹೇಳಿದಿರಿ. ಇದೆಲ್ಲ ಸ್ಥೂಲ ಸೂಕ್ಷ್ಮ ಕಾರಣ ಅಂದ್ರೆ ಏನು, ಅಲ್ಲಿಯ ಲಿಂಗಗಳು ಯಾವುವು, ತತ್ವಮಶಿ ಅಂದ್ರೆ ಏನು, ಇವೆಲ್ಲ ತಿಳ್ಕೊಂಡು ನಿಶ್ಶಬ್ದ ನಿರ್ಲೇಪವಾಗಿ ಸಜ್ಜೋದ್ದಾತ ಲಿಂಗವ ಕೂಡಬೇಕು ಅಂತ ಅವಸರದ ರೇಖಾನವರು ಹೇಳಿದ್ರೆ, ಸುಂಕದ ಬಂಕಣ್ಣನವರು ಒಂದು ವಚನದೊಂದಿಗೆ ಬರ್ತಾ ಇದ್ದಾರೆ. ಓದಿ ನೋಡೋಣ. ಎವೆಯ ಮುಚ್ಚಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಪ್ಪರೇ ಓದ್ಬೋದ್ರಪ್ಪರೇ? ಓದಿ ಓದಿ ಅಕ್ಕ, ದಯವಿಟ್ಟು ಓದಿ. ಸುಂಕದ ಬಂಕಣ್ಣನವರ ವಚನ. ಎವೆಯ ಮುಚ್ಚಿ ಕಣ್ಣು ತೆರೆಯಬೇಕು, ಶರೀರವ ಗೆದ್ದು ಜ್ಞಾನವನರಿಯಬೇಕು, ಜ್ಞಾನವ ಮರೆದು ವಿಜ್ಞಾನ ಸುಜ್ಞಾನದಲ್ಲಿ ನಿಂದು ಚಿದ್ಗನದಲ್ಲಿ ಚಿಚ್ಚಕ್ತಿಯ ಕೂಡಿ ಚಿಚ್ಚಕ್ತಿ ನಷ್ಟವಾಗಿ ವಸ್ತುಲೇಪ ದೃಕ್ಕಿಂಗೆ ಅಗೋಚರವಾಗಿ ತತ್ವಮಸಿ ಎಂಬ ಭಿತ್ತಿಯ ಭಾವವಿತ್ತಲೆ ಅತ್ತಲರಿ ಬಂಕೇಶ್ವರ ಲಿಂಗವ. ಸಮಗ್ರ ವಚನ ಸಂಪುಟ 9, ವಚನದ ಸಂಖ್ಯೆ 646. ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣು ಅನ್ಪೂರ್ಣಕ್ಕ. ನೋಡಿ, ಶರಣಪ್ಪರೇ. ಇಲ್ಲಿ ಎವೆಯ ಮುಚ್ಚಿ ಅಂದ್ರೆ ಏನು? ನೀವು ಇಷ್ಟಲಿಂಗದಲ್ಲಿ ಅರ್ಧಲಿಮಿತ ಕಣ್ಣುಗಳಿಂದ ನೋಡ್ತಿರಲ್ಲ, ಆ ಲಿಂಗ, ಅದನ್ನೇ ಅವ್ರು ಹೇಳ್ತಿದ್ದಾರೆ ಅಷ್ಟೇ. ಕಣ್ಣು ತೆರೆಯಬೇಕು, ಕಣ್ಣು ತೆರೆಯಬೇಕು, ಪೂರ್ತಿ ಮುಚ್ಚಬಾರದು, ಸ್ವಲ್ಪ ತೆಗೆದು. ಯಾಕೆ? ಇಷ್ಟಲಿಂಗವನ್ನ ನಾನು ನೋಡ್ಲೇಬೇಕು. ಎವೆ ಅಂದ್ರೆ ಅಲ್ಲಿ ಏನು? ನಿಮ್ಮ ಹೊರಗಿನ ಒಂದು ಯಾವುದೇ ದೃಷ್ಟಿ, ಹೊರಗೆಲ್ಲರೂ ನಿಮ್ಮ ದೃಷ್ಟಿ ಹೋಗಬಾರದು. ಅದಕ್ಕೆ ಕಣ್ಣು ತೆರೆಯಬೇಕು ಅಂದಾಗ ಪೂರ್ತಿ ಕಣ್ಣಲ್ಲ, ಸ್ವಲ್ಪ. ಶರೀರವ ಗೆದ್ದು ಜ್ಞಾನವನ್ನರಿಯಬೇಕು ಅಂದ್ರೆ ಏನು? ಶಿವಜ್ಞಾನವನ್ನರಿಯಬೇಕಾದ್ರೆ ನೀವು ಶರೀರವನ್ನ ಗೆಲ್ಬೇಕಾಗ್ತಾ ಇದೆ. ಹೇಗೆ? ಕೂತ್ಕೊಂಡು ಇಷ್ಟಲಿಂಗ ಪೂಜೆ ಮಾಡಬೇಕು, ಇಲ್ಲಿ ಬಂದು 1 ಗಂಟೆ ಕೂತ್ಕೊಳ್ಬೇಕು. ಅದಕ್ಕೆ ಶರೀರ ನಿಮ್ ಜೊತೆ ಸಹಾಯ ಮಾಡಬೇಕು, ಸಹಕಾರ ಕೊಡ್ಬೇಕಲ್ಲ. ಅದೇ ಶರೀರವ ಗೆದ್ದು. ಜ್ಞಾನವ ಮರೆತು, ಯಾವ ಜ್ಞಾನವನ್ನ ಮರೆತು? ಈ ಲೌಕಿಕ ಜ್ಞಾನವನ್ನ ಮರಿಬೇಕು. ಅದು ಇದು ಇದು ಅದು ಎಷ್ಟೊಂದು ವಿಚಾರಗಳು. ದಿನಕ್ಕೆ ಒಬ್ಬ ಮೆದುಳಿನಲ್ಲಿ, ಮಾನವನ ಮೆದುಳಿನಲ್ಲಿ 50,000 to 60,000 ವಿಚಾರಗಳು ಬಂದು ಹೋಗ್ತಾ ಇರ್ತಾವಂತ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಇದು ವಿಚಾರಗಳೇ ವಿಚಾರಗಳು, ಅದು ವಿಚಾರ, ಈ ವಿಚಾರ. ಹಾಗೇನೆ ಮೇಲಿನ ಮೇಲೆ ಸಮುದ್ರದ ತೆರೆಗಳು ಕಡಿಮೆ ಇರಬಹುದು, ಆದರೆ ನಮ್ಮ ತೆರೆಯಲ್ಲಿ ಬರೋ ವಿಚಾರಗಳು ಅವನ್ನೆಲ್ಲ ಆ ಜ್ಞಾನವನ್ನ ಮರೆತು ವಿಜ್ಞಾನ ಸುಜ್ಞಾನದಲ್ಲಿ ನಿಂದು. ವಿಜ್ಞಾನಮಯ ಕೋಶ ಎಲ್ಲಿ ಬರ್ತಾ ಇದೆ? ಸಹಜಲಿಂಗದಲ್ಲಿ. ನೋಡಿ, ಮೊದಲನೇದು ಯಾವ್ದದ್ರಲ್ಲಿ? ಪಂಚಕೋಶಗಳು ಯಾವುವು? ಅನ್ನಮಯ ಕೋಶ, ಅನ್ನಮಯ, ಪ್ರಾಣಮಯ, ಮನೋಮಯ, ಪ್ರಾಣಮಯ, ವಿಜ್ಞಾನಮಯ, ಆನಂದಮಯ. ಹಾ, ಆನಂದಮಯದ ಹೊರಗಡೆ ವಿಜ್ಞಾನಮಯ ಕೋಶ ಇದೆಯಲ್ಲ. ಇವೆಲ್ಲ ನೋಡಿ, ತಾಯಿ ಹೇಳಿದ್ರಲ್ಲ ಈಗ, ಇವೆಲ್ಲ ಕೋಶಗಳನ್ನ ತೆಗೆದು 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 ಶಿವಯೋಗದ ಮೂಲಕ ನಾವು ಒಳಗಿರುವ ಆನಂದಮಯ ಕೋಶಕ್ಕೆ ಹೋಗ್ಬೇಕಾದ್ರೆ ವಿಜ್ಞಾನಮಯ ಕೋಶ ಕೂಡ ಎಲ್ಲ ಅದು ಕರಗಿ ಸುಜ್ಞಾನದಲ್ಲಿ ನಿಂದು, ಶಿವಜ್ಞಾನದಲ್ಲಿ ಅವನು ನಿಂತು ಚಿದ್ಘನದಲ್ಲಿ ಚಿಚ್ಚಕ್ತಿಯ ಕೂಡಿ ಅಂದ್ರೆ ಮತ್ತೆ ಶಿವ ಮತ್ತು ಜೀವ ಇವರು ಚಿಚ್ಚಕ್ತಿಯ ಕೂಡಿ. ಚಿಚ್ಚಕ್ತಿಯಲ್ಲಿದೆ ಆತ್ಮತತ್ವದಲ್ಲಿದೆ. ಚಕ್ರದಲ್ಲಿದೆ. ಅಂದ್ರೆ ನಾವು ಯಾವ ಸ್ಥಳ ಈಗ ಮಾತಾಡ್ತಿದೀವಿ ಹೇಳಿ? ಐಕ್ಯ ಸ್ಥಳ. ಐಕ್ಯ ಸ್ಥಳದಲ್ಲಿ ಇದೆ ಅಲ್ವೇ ಚಿಚ್ಚಕ್ತಿ?
ಹೌದ್ರಪ್ಪ. ಹೌದ್ರಿ ಹಾ ಹ್ಞೂನ್ರಪ್ಪ ಅಲ್ಲೇ ಐತಿ. ಚಿದ್ಘನ ಚಿದ್ಘನದಲ್ಲಿ ಚಿಚ್ಛಕ್ತಿ ಇಲ್ಲಿರೋದ್ರಿಂದ ಚಿಚ್ಛಕ್ತಿಯ ಕೂಡಿದ ನಂತರ ಚಿಚ್ಛಕ್ತಿ ಕೂಡ ನಷ್ಟವಾಗಿ ವಸ್ತುಲೇಪ ಅಂದ್ರೆ ಪರವಸ್ತು ಲೇಪ. ಪರಮನ ಕೂಡೋದಿದು. ಹೇಗೆ ಕೂಡಬೇಕು? ಚಿದ್ಘನ ಅಂದ್ರೆ ಶಿವ. ನನಗೆ ಯಾರು ಹೆಲ್ಪ್ ಮಾಡ್ತಾರೆ, ಯಾರು ಸಹಾಯ ಮಾಡ್ತಾರೆ? ಚಿಚ್ಛಕ್ತಿ ಸಹಾಯ ಮಾಡ್ತಾರೆ. ಒಮ್ಮೆ ಮಾಡಿ ಅದು ಚಿಚ್ಛಕ್ತಿ ನನಗೆ ಸಹಾಯ ಮಾಡಿ ತೋರಿಸಿ, ಹೋಗಪ್ಪ ಇಲ್ಲಿದೆ ನೋಡಿ ನಿನ್ ಪರವಸ್ತ, ನೀನ್ ಕೇಳ್ತಾ ಇದೆಯಲ್ಲ ನಿನ್ ಪರವಸ್ತು ಇಲ್ಲಿದೆ ಅಂತ ಹೇಳ್ತಿದೆ. ಆ ಚಿಚ್ಛಕ್ತಿ ಹೋಗ್ಬಿಡ್ತಾ ಇದೆ. ಅದೇ ವಸ್ತು ಲೇಪ. ಈಗ ನನ್ನ ಕರ್ತವ್ಯ ಏನು? ಆ ಶಿವನೊಡನೆ ಬೆರೆಯಬೇಕು, ವಸ್ತು ಲೇಪ ಆಗಬೇಕು. ದೃಕ್ಕಿಂಗೆ ಅಗೋಚರವಾಗಿ ಇದೆಲ್ಲ ನನಗೆ ಕಾಣಿಸುತ್ತಾ? ಇಲ್ಲ, ಕಾಣಿಸಲ್ಲ. ಅದು ಅಗೋಚರ. ತತ್ವಮಸಿ ಎಂಬ ಭಿತ್ತಿಯ ಭಾವವಿತ್ತಲೇ ಅತ್ತಲರಿ. ಯಾಕೆ? ತತ್ವಮಸಿ ಅಂದ್ರೆ ಏನ್ ಹೇಳಿದ್ವಿ? ಅಂಗ ಲಿಂಗ ಲಿಂಗಾಂಗ ಸಾಮರಸ್ಯ ಅನ್ನೋ ಭಿತ್ತಿಯ ಭಾವವಿತ್ತಲೇ ಅಂದ್ರೆ ಆ ಭಾವದಲ್ಲಿ ನಾನಿರ್ಬೇಕು. ಏನು? ನಾನು ಮತ್ತು ಅವನು, ನಾನು ಮತ್ತು ಪರಮನು ಇಬ್ಬರು ಈಗ ಜೊತೆಯಾಗಬೇಕು, ಕೂಡಬೇಕು, ಐಕ್ಯವಾಗಬೇಕು, ಲಿಂಗೈಕ್ಯವಾಗಬೇಕು, ಒಂದೇ ಗೋಡೆಯಾಗಬೇಕು. ಭಿತ್ತಿಯ ಭಾವವಿತ್ತಲೇ ಅತ್ತಲರಿ ಅಂದ್ರೆ ಈಗ ಶಿವಜ್ಞಾನ ಪರಿಪೂರ್ಣವಾಗ್ತಾ ಇದೆ ನಮಗೆ. ಅತ್ತಲರಿ ಬಂಕೇಶ್ವರ ಲಿಂಗವ ಅಂದ್ರೆ ಆ ಪರಮನ ಒಂದು ಅರಿಯಲಿಕ್ಕೆ ಇಷ್ಟೆಲ್ಲ ಮಾಡ್ಬೇಕಾಗ್ತಾ ಇದೆ ಅನ್ನೋದನ್ನ ಸುಂಕದ ಬಂಕಣ್ಣನವರು ಹೇಳ್ತಾ ಇದ್ದಾರೆ. ಮತ್ ಹೇಗೆ ಮಾಡ್ಬೇಕಿದನ್ನ, ಹೇಗೆ ಮಾಡಬೇಕನ್ನೋದನ್ನ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಕೂಡ ಹೇಳ್ತಾ ಇದ್ದಾರೆ. ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವತಂತ್ರ ಸಿದ್ಧಲಿಂಗ ಯತಿಗಳ ಒಂದು ವಚನ. ಅತ್ತಲಿತ್ತ ಹರಿವ ಮನವ ನಿಲ್ಲಿಸಿ ಸ್ವಸ್ಥಾನಂಗೊಳಿಸಿ ತತ್ವಾನುಭವ ರಹಸ್ಯ ಕೀಲವನರಿದು ತತ್ವಮಸಿ ವಾಕ್ಯದ ಮೇಲಣ ಷಡುಸ್ಥಲ ಲಿಂಗವ ತಿಳಿದು ಆ ಲಿಂಗಕ್ಕೆ ಷಡುಸ್ಥಲ ಅಂಗವನಾದಿ ಮಾಡಿ ಆ ಲಿಂಗವನ್ನು ಲಿಂಗ ಮುಖವ ಮಾಡಿದುದೇ ಸರ್ವಾಂಗಲಿಂಗಿಯ ಮತವು. ಈ ಗುಣವುಳ್ಳ ಷಡುಸ್ಥಲ ಲಿಂಗಾಂಗಿಯೇ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನು ತಾನೇ ಬೇರಿಲ್ಲ. ಸಮಗ್ರ ವಚನ ಸಂಪುಟ 11 ವಚನ ಸಂಖ್ಯೆ 944. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಅನ್ಪೂರ್ಣಕ. ಈಗ ನೋಡಿ, ಸ್ವತಂತ್ರ ಸಿದ್ಧಲಿಂಗೇಶ್ವರ್ ನೋಡಿ, ಶಿವಯೋಗಕ್ಕೆ ಮೇಲಿನ ಮೇಲೆ ನಾವು ಹೇಳ್ತಾ ಇದೀವಿ. ಏನು? ಅತ್ತಲಿತ್ತ ಹರಿವ ಮನವ ನಿಲ್ಲಿಸ್ಬೇಕು. ಅಲ್ಲಂ ಪ್ರಭುದೇವರು ಹೇಳ್ತಾರೆ, ಅನೇಕ ಶರಣರು ಹೇಳ್ತಾರೆ. ಈ ಇಷ್ಟಲಿಂಗವನ್ನ ಕರಹಸ್ತದಲ್ಲೇನೋ ಇಟ್ಕೊಂಡೆ, ಶುರು ಮಾಡಿದೆ, ಅದನ್ನ ನೋಡೋಕೆ ನಿರೀಕ್ಷೆಯನ್ನು ಮಾಡೋಕೆ ಶುರು ಮಾಡಿದೆ. ಆದ್ರೆ ಮನಸ್ಸು ಕೇಳ್ತಾ ಇಲ್ವೇ? ಎಲ್ಲೆಲ್ಲೋ ಹೋಗುತ್ತೆ, ಹರಿದಾಡುತ್ತೆ. ಅದನ್ನ ಪುನಃ ತಂದು ಸ್ವಸ್ಥಾನಗೊಳಿಸ್ಬೇಕು. ಎಲ್ಲಿ? ನನ್ನ ಶಿವಯೋಗದಲ್ಲಿ, ನನ್ನ ಇಷ್ಟಲಿಂಗದಲ್ಲಿ. ಸ್ವಸ್ಥಾನ ಅದರದು. ಏನಾದ್ರೂ ಸ್ವಸ್ಥಾನ? ನಿಜವಾದ ಈ ಮನಸ್ಸಿನ ಸ್ವಸ್ಥಾನ ಯಾವ್ದು ಗೊತ್ತಾ? ನನ್ನ ಇಷ್ಟಲಿಂಗದಲ್ಲಿಯೇ ಇರ್ಬೇಕದು ಯಾವಾಗ್ಲೂ. ಅತ್ತಲಿತ್ತ ಹರಿವ ಮನವನ್ನ ಅದನ್ನ ಜಗ್ಗಿ ತರ್ಬೇಕ್ರಿ, ತಂದು ಇಷ್ಟಲಿಂಗದೊಳಗೆ. ಯಾಕೆ? ಅಲ್ಲಿ ಅದರ ಸ್ವಸ್ಥಾನ ಇದೆ, ಅದರ ನಿಜವಾದ ಸ್ಥಾನ ಅದೇ ತಾನೇ. ತತ್ವಾನುಭಾವ ರಹಸ್ಯದ ಕೀಲನರಿದು ಅಂದ್ರೆ ಏನು? ಇಡೀ ಸ್ಥಳಗಳು ಯಾವುವು, ಇಲ್ಲಿ ತತ್ವಗಳೇನು, ಲಿಂಗಗಳು ಯಾವುವು, ಶಕ್ತಿಗಳು ಯಾವುವು, ಈ ಕ್ರಿಯಾಶಕ್ತಿ, ಅವೆಲ್ಲ ಶಕ್ತಿ ಭಕ್ತಿ ಯಾವುವು, ಎಲ್ಲಾ ರಹಸ್ಯಗಳನ್ನ ಕೀಲನರಿದು ಆ ರಹಸ್ಯವನ್ನ ಅರಿತುಕೊಂಡು ತತ್ವಮಸಿ ವಾಕ್ಯದ ಅಂದ್ರೆ ಅಂಗ ಲಿಂಗ ಲಿಂಗಾಂಗ ಸಾಮರಸ್ಯಾತ್ ಏನೊಂದು ತತ್ವಮಸಿ ವಾಕ್ಯದ ಮೇಲನ ಇವುಗಳನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಷಡುಸ್ಥಲ ಲಿಂಗಗಳನ್ನ ತಿಳಿಬೇಕಾಗ್ತಾ ಇದೆ. ಯಾವುವು ಷಡುಸ್ಥಲ ಲಿಂಗಗಳು? ಆಚಾರ್ಲಿಂಗ, ಗುರುಲಿಂಗ, ಗುರುಲಿಂಗ, ಶಿವಲಿಂಗ, ಲಿಂಗ, ಮಹಾಲಿಂಗ. ಈ 6 ಲಿಂಗಗಳನ್ನ ತಿಳಿದುಕೊಳ್ಬೇಕು. ಆ ಲಿಂಗಕ್ಕೆ ಷಡುಸ್ಥಲಾಂಗವನಾದಿ ಮಾಡಿ ಎಲ್ಲಿವೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಅವುಗಳ ಅಂಗಸ್ಥಲ ಯಾವುವು? ಈ 6 ಲಿಂಗಗಳು ಎಲ್ಲಿವೆ? ಅವು ಭಕ್ತ ಸ್ಥಳದಲ್ಲಿ ಮೂಲಾಧಾರ ಚಕ್ರದಲ್ಲಿ ಆಚಾರ್ಲಿಂಗ ಬರ್ತದಪ್ಪರೇ. ಮಹೇಶ್ವರ ಸ್ಥಳದಲ್ಲಿ ಸ್ವಾಧಿಷ್ಠಾನ ಚಕ್ರಕ್ಕೆ ಗುರುಲಿಂಗ ಬರ್ತದೆ. ಪ್ರಸಾದಿ ಸ್ಥಳದಲ್ಲಿ ಮಣಿಪೂರಕ ಚಕ್ರಕ್ಕೆ ಶಿವಲಿಂಗ ಬರ್ತದೆ. ಪ್ರಾಣಲಿಂಗ ಸ್ಥಳ ಅನಾಹತ ಚಕ್ರದಲ್ಲಿ ಅಲ್ಲಿ ಜಂಗಮಲಿಂಗ ಬರ್ತದೆ. ಶರಣ ಸ್ಥಳ ವಿಶುದ್ಧಿ ಚಕ್ರ ಅಲ್ಲಿ ಪ್ರಸಾದ ಲಿಂಗ ಬರ್ತದೆ. ಐಕ್ಯ ಸ್ಥಳದಲ್ಲಿ ಮಹಾಲಿಂಗ ಅಲ್ಲಿ ಆಜ್ಞಾ ಚಕ್ರದಲ್ಲಿ ಮಹಾಲಿಂಗ ಬರ್ತದಪ್ಪ. ಇವು ಷಡುಸ್ಥಲಾಂಗಗಳು ಎಲ್ಲಿದೆ ಅನ್ನೋದು ಗೊತ್ತು ಮಾಡ್ಕೊಳ್ಬೇಕು. ಆ ಲಿಂಗವನ್ನು ಲಿಂಗಮುಖವ ಮಾಡಿದುದೇ. ಯಾವ ಲಿಂಗವನ್ನು ಲಿಂಗಮುಖ ಮಾಡ್ಬೇಕೀಗ? ಆ ಲಿಂಗವನ್ನು ಅಂದ್ರೆ ನನ್ನ ಕೈಯಲ್ಲಿರುವ ಇಷ್ಟಲಿಂಗವನ್ನ ಇವೆಲ್ಲ ಲಿಂಗ ಕಡೆ ಮುಖ ಮಾಡ್ಬೇಕು. ಹೇಗೆ? ಶಿವಯೋಗದಲ್ಲಿ ಹೊರದೃಷ್ಟಿ ಇಷ್ಟಲಿಂಗದ ಮೇಲೆ,
ಒಳದೃಷ್ಟಿ ಈ ಷಡುಸ್ಥಲಗಳಲ್ಲಿರುವಂತ ಷಡ್ಲಿಂಗಗಳ ಮೇಲೆ ಮಾಡಿ ಆ ಲಿಂಗವನ್ನು ಲಿಂಗಮುಖವ ಮಾಡಿದುದೇ ಸರ್ವಾಂಗಲಿಂಗಿಯ ಮತವು. ಆ ಎಲ್ಲ ಲಿಂಗಗಳ ದರ್ಶನ ಮಾಡ್ಬೇಕು ನೋಡಿ. ಆ ಸರ್ವಾಂಗಲಿಂಗಿ ಆವಾಗ ನೀವಾಗ್ತೀರಾ. ಈ ಗುಣವುಳ್ಳ ಷಡುಸ್ಥಲ ಲಿಂಗಾಂಗಿಯೇ ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನು ತಾನೇ ಬೇರಿಲ್ಲ ಅಂದ್ರೆ ನೀವೇ ಅವಾಗ ಶಿವಯೋಗಿ ಆಗ್ಬಿಡ್ತೀರಾ. ಇಷ್ಟಿದೆ ನೋಡಿ ಶಿವಯೋಗ. ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಅಭ್ಯಸನ ಮಾಡಿದಾಗ ಇದು ಅರ್ಥ ಆಗುತ್ತೆ ನಿಮಗೆ. ನೇರವಾಗಿ ನಾನು ಇಷ್ಟಲಿಂಗ ಪೂಜೆಗೆ ಹೋಗಿ ಅಂದ್ರೆ ಅದಾಗೋಲ್ಲ. ಅದನ್ನ ಎಷ್ಟು ಚೆನ್ನಾಗಿ ಮತ್ತೆ ಈ ಎಲ್ಲಾ ವಿದ್ಯೆಯನ್ನ ನಾವೇನು ಇಷ್ಟು ದಿನಗಳವರೆಗೆ ಕಲ್ತಿದೀವಲ್ಲ ಅದನ್ನ ಮೇಲಿನ ಮೇಲೆ ವಚನಗಳಲ್ಲಿ ಬರ್ತಾ ಇವೆ. ಹೀಗಾಗಿ ಆ ಅಭ್ಯಸನ ಬೇಕೇ. ಅದೇ ಪೂರ್ವ ಕಕ್ಷೆ ಅಂತ ಹೇಳಿದ್ರು ನಮ್ಮ ಅವಸರದ ರೇಖಣ್ಣನವರು. ಸಿದ್ದರಾಮೇಶ್ವರು ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ. ಅದನ್ನ ಓದಿ ನೋಡೋಣ. ಎನ್ನ ಸ್ವಸ್ಥಿರವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸಿದ್ದರಾಮೇಶ್ವರರ ವಚನ. ಎನ್ನ ಸ್ವಸ್ಥಿರವೆಂಬ ಭೂಮಿಯಲ್ಲಿ ಒಂದು ಬೀಜ ಮೊಳೆದೋರಿ 3 ಶಾಖೆಗಳಾಗಿ ಫಲವಾದವರ 36ರ ಮೇಲೆ 216 ಹಕ್ಕಾದವು. ಹಣ್ಣಾದವು. ಇಂತಿ ಫಲವನ್ನುಂಡು ಮೀರಿ ಮೇಲೈದೊಂದು ಫಲದಲ್ಲಿ ಮೈಮರೆತು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ತತ್ವ ಇದೆಯೆಂದರಿದು ತತ್ವಮಸಿಯಾದೆನು. ಸಮಗ್ರ ವಚನ ಸಂಪುಟ 4 ವಚನದ ಸಂಖ್ಯೆ 306. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಶರಣು ಮಂಗಲಕ್ಕ. ನೋಡಿ ಈ ವಚನ ಇಷ್ಟು ಸುಂದರವಾಗಿದೆ. ಇಷ್ಟು ಸುಂದರವಾಗಿ ಬಹಳ ಸುಂದರವಾಗಿದೆ. ಎನ್ನ ಸ್ವಸ್ಥಿರವೆಂಬ ಭೂಮಿಯಲ್ಲಿ ಅಂದ್ರೆ ನಾನು ಒಂದು ಬೀಜ ಮೊಳೆದೂರಿ ಅಂದ್ರೆ ಇಷ್ಟಲಿಂಗ 3 ಶಾಖೆಗಳಾಗಿ ಫಲವಾರಾದವು. 3 ಶಾಖೆಗಳು ಯಾವಂದ್ರೆ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಅಥವಾ ಸ್ಥೂಲ ಸೂಕ್ಷ್ಮ ಕಾರಣ ಅಂತ 3 ಶಾಖೆಗಳಾಗಿ ಫಲವಾರಾದವು. ಇದು ಆಚಾರಲಿಂಗ, ಗುರುಲಿಂಗ, ಜಂಗಮಲಿಂಗ, ಶಿವಲಿಂಗ, ಪ್ರಸಾದಲಿಂಗ, ಹಾಗೇನೆ ಮಹಾಲಿಂಗ ಫಲ ಆರಾದವು. ಇವೇ 36. ನಿಮ್ಗೆ ಗೊತ್ತಿದೆ ಅದು 36 ಹೇಗಾಗುತ್ತೆ ಅಂತಲೇ. 36 ಗುಂಡ್ಲೆ 6 ಎಷ್ಟು? 216 ಹಣ್ಣಾದವು. 36 ತತ್ವಗಳು ನಿಮ್ಗೆ ಗೊತ್ತಿದೆ. 36 ಗುಂಡ್ಲೆ 6 ಅದು 216 ಹಣ್ಣಾಗ್ತಾ ಇವೆ ಶಿವಯೋಗದಲ್ಲಿ. ಇಂತಿ ಫಲವನ್ನುಂಡು ಉಂಡು ಉಂಡು ಅಂದ್ರೆ ಅವನು ಸವಿಬೇಕು. ಹೇಗೆ ಸವಿಬೇಕು? ದಿನನಿತ್ಯ ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಂಡು ಮೀರಿ ಮೇಲನದೊಂದು ಫಲದಲ್ಲಿ ಮೈ ಬರೆದು. ಯಾವುದದು ಮೇಲನದೊಂದು ಫಲ? ಅದುವೇ ನಿಷ್ಕಲ, ನಿಶೂನ್ಯ, ನಿರಂಜನ. ಮೇಲನದೊಂದು ಫಲ. ಅವೆಲ್ಲ ಮೇಲೆ ಹೋಗ್ಬೇಕು ನೀವು. ಮಹಾಲಿಂಗದ ಒಂದು ಸಹಕಾರದಿಂದಲೇ ಈಗ ನೀವು ಮೇಲೆ ಹೋಗಬೇಕು. ಹೋಗಿ ಮೇಲನದೊಂದು ಫಲದಲ್ಲಿ ಮೈ ಮರೆತು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ತತ್ವ ಇದೆಂತ ಅರಿಬೇಕು ನೀವು. ಯಾವುದದು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ತತ್ವ? ತತ್ವಮಶಿ. ಏನದು? ಅಂಗ ಲಿಂಗ ಲಿಂಗಾಂಗ ಸಾಮರಸ್ಯ ಅಂತ ನಾನೇನು ಹೇಳಿದ್ನಲ್ಲ, ತತ್ವಮಶಿ ಅದೇ ಇದು. ಇಷ್ಟಿದೆ ನೋಡ್ರಿ. ಅದಕ್ಕೆ ಅರ್ಥ ಮಾಡಿಕೊಳ್ಳಬೇಕು. ಎನ್ನ ಸ್ವಸ್ಥಿರವೆಂಬ ಭೂಮಿಯಲ್ಲಿ ಅಂದ್ರೆ ಅಂಗ, ಒಂದು ಬೀಜ ಮೊಳೆದವರಿ ಅಂದ್ರೆ ಲಿಂಗ. ಮುಂದೆ ನಿಮ್ ಎಲ್ಲ ಪಂಚವಿಂಶತಿ ತತ್ವಗಳು, 36 ತತ್ವಗಳು, 216 ಹೇಗಾಗುತ್ತಂತ, ಯಾವ ಫಲಗಳನ್ನ ನಾನು ಉಣ್ಬೇಕು? ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ, ನಿರಂಜನ ಲಿಂಗ, ಮೇಲನದೊಂದು ಫಲದಲ್ಲಿ ಮೈ ಮರೆತು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ತತ್ವ ಅರಿಯಬೇಕು ಅಂತ ಸಿದ್ದರಾಮೇಶ್ವರರು ಹೇಳ್ತಿದ್ದಾರೆ. ಅವರೇ ಮುಂದುವರೆದು ಹೇಳಿದ್ರು. ತತ್ವಮಶಿ ಎಂಬ ವೃಕ್ಷದ ಕೆಳಗೆ. ಭೃಂಗಿಶನ ಓದಿ. ಭೃಂಗಿಶನ ನನ್ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಹೇಳ್ತಾ ಇದೆ ಅಪ್ಪ ಅವರೇ. ಹಾ ಹೇಳಿ. ಭೃಂಗಿಶನ ಓದಿ. ಸಿದ್ದರಾಮೇಶ್ವರ ತತ್ವಮಶಿ ಎಂಬ. ಬಂದಿಲ್ಲಪ್ಪ ಅವರೇ. ನಿಮ್ಗೆ ಬಂದಿಲ್ಲ? ಯಾರಿಗಾದ್ರೂ ಕಾಣಿಸ್ತಾ ಇದೆಯಾ? ಓದಿ ಯಾರಾದ್ರೂ ಗುರು ಬಸವಲಿಂಗಾಯ ನಮಃ. ತತ್ವಮಸಿ ಎಂಬ ವೃಕ್ಷದ ಕೆಳಗೆ ದ್ವಯವಿಲ್ಲವೆಂದು ಏಕವೆಂದು ಅಡುತ್ತೈದಾನೆ. ಅದು ನಿತ್ಯ ಮುಕ್ತಿ. ಅದೇ ವಿಸ್ತಾರವೆಂದು ಅಡುತ್ತೈದಾನೆ. ಇಡದ್ವಾರಕ್ಕೆ ಹೋದಿರಾದಡೆ 4 ಮೂಲ ನಾಶವ ಮಾಡಿ ಅವ್ಯಯ ಸರ್ವಾಂಗವಂ ಸೂರೆಗೊಂಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನೋಡಗೂಡಿದರೆ
ಗಿರಿಯ ಮೇಲಣ ದುರ್ಗವಂಬಲ್ಲೆ. ಸಮಗ್ರ ವಚನ ಸಂಪುಟ 4, ವಚನ ಸಂಖ್ಯೆ 569. ಶರಣು ಶರಣಾರ್ಥಿಗಳು. ಶರಣು ಸರ್ವಮಂಗಳಕ. ಸ್ವಲ್ಪ ನೋಡಿ, ಐಕ್ಯ ಸ್ಥಳದಲ್ಲಿದ್ದೀವಿ. ಈಗ ಸ್ವಲ್ಪ ಕಠಿಣ ಆಗ್ತಾ ಇದೆ ಇದು, ಆದರೆ ಸ್ವಲ್ಪ ನೀವು ಕೂಡಿ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರಬೇಕು. ಯಾಕಂದ್ರೆ ಇವೆಲ್ಲ ಮೇಲಿನ ವಚನಗಳು ಮೇಲಿನಕ್ಕೆ ಹೋದಾಗೆ ಇವರೆಲ್ಲ ಶಿವಯೋಗಿಗಳು ಬರ್ತಾ ಇದ್ದಾರೆ. ಸಿದ್ದರಾಮೇಶ್ವರ ಶಿವಯೋಗಿ ಇರಬಹುದು, ಷಣ್ಮುಖ ಸ್ವಾಮಿಗಳಿರಬಹುದು. ಇವರೆಲ್ಲ ಶಿವಯೋಗವನ್ನ ಮಾಡಿಕೊಂಡು ಆ ತತ್ವವನ್ನ ಅರಿತುಕೊಂಡು ಪರಮನ ದರ್ಶನ ಮಾಡಿಕೊಂಡಂತ ಶಿವಯೋಗಿಗಳು ನಮಗೆ ಈ ವಚನಗಳನ್ನ ನಮಗೆ ಕರುಣಿಸಿ ಹೋಗಿದ್ದಾರೆ. ಇವು ನಮ್ಮ ದಾರಿದೀಪಗಳು, ನಮಗೆ ಜ್ಯೋತಿಗಳು. ಹೀಗಾಗಿ ಇವುಗಳನ್ನ ನಾವು ಅಲಕ್ಷಿಸಬಾರ್ದು. ನಿಧಾನವಾಗಿ ಎಷ್ಟು ತಿಳಿತೋ ಅಷ್ಟು ಬಿಡಿಸೋಕ್ ಪ್ರಯತ್ನ ಮಾಡ್ಬೇಕು ಎಲ್ರು. ನೋಡಿ, ತತ್ವಮಸಿ ಎಂಬ ವೃಕ್ಷದ ಕೆಳಗೆ ಅಂದ್ರೆ ಏನು? ಅಂಗ, ಲಿಂಗ, ಲಿಂಗಾಂಗ ಅಥ ಇದೊಂದು ವೃಕ್ಷ. ಈಗ ಐಕ್ಯ ಸ್ಥಳದಲ್ಲಿರೋದ್ರಿಂದ ಆ ವೃಕ್ಷ ಅಂದ್ರೆ ಯಾರು? ಅಂಗ ಮತ್ತು ಲಿಂಗ ಒಂದೇ ಆಗಿರುವ ಒಂದು ಲಿಂಗಾಂಗ ಸಾಮರಸ್ಯದ ಒಂದು ವೃಕ್ಷದ ಕೆಳಗೆ ದ್ವಯವಿಲ್ಲವೆಂದು ಏಕವೇಕವೆಂದು ಆಡುತ್ತಾ ಇದ್ದಾನೆ. ಯಾರು? ಆ ಶಿವಯೋಗಿ. ಏನ್ ಹೇಳ್ತಿದ್ದಾನೆ ಅಂದ್ರೆ, ಅಂಗ ಮತ್ತು ಲಿಂಗ ಅನ್ನೋದು ದ್ವಯ ಅಲ್ಲ, ಅವು ಏಕ ಏಕ ಅಂತ ಹೇಳ್ತಿದ್ದಾನೆ ಮೇಲಿನ ಮೇಲೆ. ಅರ್ಥ ಆಯ್ತಲ್ಲ? ಈಗೇನು ಅಂಗ ಲಿಂಗ ಅವರು ಬೇರೆ ಬೇರೆ ಆಗಿರದೆ, ದ್ವಯವಿಲ್ಲವಾಗಿರದೆ ಏಕವಾಗಿತ್ತಾ ಇದ್ದಾರೆ, ಏಕವೆಂದು ಆಡುತ್ತಿದ್ದಾನೆ. ನಿಜ ಅದು. ಅದು ನಿತ್ಯ ಮುಕ್ತಿ, ಅದು ನಿಜ. ಅದೇ ವಿಸ್ತಾರ. ಯಾವುದರ ವಿಸ್ತಾರ? ಇಡೀ ಭೂಮಂಡಲದ ವಿಸ್ತಾರ ಇದು. ಅರ್ಥ ಆಯ್ತು ನನಗೀಗ. ಇಡೀ ಬ್ರಹ್ಮಾಂಡ ಇದು, ನಾನು ಪಿಂಡಾಂಡವಾಗಿದ್ದೆ, ಈಗ ವಿಸ್ತಾರವಾಗಿ ಬ್ರಹ್ಮಾಂಡ ಪಿಂಡಾಂಡ ಒಂದಾಗಿ ಅದೇ ವಿಸ್ತಾರ ಆಗಿದೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಅನ್ನೋದು, ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಶಿವಯೋಗಿ ಹೇಳ್ತಾ ಇದ್ದಾನೆ. ಇಡಾದ್ವಾರಕ್ಕೆ ಹೋದಿರಾದಡೆ. ಇಡಾದ್ವಾರ ಅಂದ್ರೆ ಯಾವುದು? ಇಡ ಪಿಂಗಳ ಸುಷುಮ್ನ ಅಂತ ಬರ್ತಾವಲ್ಲಪ್ಪ. ಇಡ ಅಂದ್ರೆ ಎಡಗಡೆ ಹೊರಳೆ. ಎಡಗಡೆದಿಂದ ಏನಿದೆ, ಎಡಗಡೆ ಇರೋದು ಈಡ, ಬಲಗಡೆ ಇರೋದು ಪಿಂಗಳ. ನಡುವೆ ಅವೆರಡು ನಿಷ್ಕಲ ಲಿಂಗಕ್ಕೆ ಮೇಲೆ ಹೋದಾಗ, ಈ ಮಹಾಲಿಂಗದ ಮೇಲೆ ಹೋದಾಗ ತಾಯಿ ಹೇಳಿದವರು ಹಾಗೆ ಅದು ಎರಡು ಏಕನಾಡಿಯಾಗಿ ಅದು ಸುಷುಮ್ನ ನಾಡಿಯಾಗೋದಿದೆ. ಅದು ಆಗ್ಬೇಕು ಕೂಡ, ಯಾಕೆಂದ್ರೆ ನಾನು ಮೇಲೆ ಹೋಗೋಣಿದ್ದೀನಿ. ಈ ಇಡಾದ್ವಾರಕ್ಕೆ ಹೋದಿರಾದಡೆ ನೋಡಿ, ನಾನು ಒಂದ್ ಸ್ವಲ್ಪ ನಿಮಗೆ ಅರ್ಥವಾಗೋ ಪ್ರಯತ್ನ ಮಾಡ್ಕೊಳ್ಳಿ. ಈಗ ಏನಂದ್ರೆ, ಇಡ ಮತ್ತು ಪಿಂಗಳ, ಎಡ ಬಲ, ಒಂದು ಚಂದ್ರನಾಡಿ ಒಂದು ಸೂರ್ಯನಾಡಿ ಅಂತ ಕರೀತಾರೆ. ಏನಂದ್ರೆ, ಇಡ ನಾಡಿಯ ಒಂದು ಏನು ಮೂಗಿನ ಹೊರಳೆ ಇದೆಯಲ್ಲ ಎಡಗಡೆ, ನಿಧಾನವಾಗಿ ನಾನು ಹೇಳ್ತೀನಿ, ತಾವು ಅರ್ಥವಾಗದಿದ್ರೆ ಈಗಲೇ ಕೇಳ್ಬಿಡಿ. ಇಡ ನಾಡಿ ಅಂತೇನಿದೆಯಲ್ಲ, ಇದು ಇಷ್ಟಲಿಂಗ ಪೂಜೆಯಲ್ಲಿ ತಾವು ಆ ಲಿಂಗ ಧ್ಯಾನದಲ್ಲಿ ಅತ್ಯಂತ ಮಗ್ನವಾಗಿರುವಾಗ, ನಿರತವಾಗಿರುವಾಗ, ಅದು ಇಡಾನಾಳಿ ಸಕ್ರಿಯವಾಗಿ ನಿಮ್ಮ ಉಸಿರಾಟದ ಪ್ರಕ್ರಿಯೆ ಕೇವಲ ಇಡಾನಾಡಿಯಿಂದ ಆಗೋದಿದೆ. ಅದೇ ನೀವು ವಾಕಿಂಗ್ ಹೋಗ್ತಿರ್ತೀರಾ, ಅಥವಾ ಸ್ಕಿಪ್ಪಿಂಗ್ ಮಾಡ್ತಿರ್ತೀರಾ, ಬೇರೆ ಏನಾದರೂ ಎಕ್ಸರ್ಸೈಸ್ ಮಾಡ್ತಿರ್ತೀರಾ, ಅಥವಾ ಟೆನ್ಷನ್ನಲ್ಲಿ ಇರ್ತೀರಾ ಅಂತ ಇಟ್ಕೊಳ್ಳಿ, ಅಥವಾ ಯಾವುದೋ ಒಂದು ಅತ್ಯಂತ ಏನಂತೀರಿ ನೀವು, ಬಹಳ ಮಗ್ನವಾಗಿ ನಿಮ್ಗೆ ಟೆನ್ಷನ್ದಿಂದ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಎಲ್ಲೋ ಹೋಗ್ಬೇಕಾಗಿದೆ, ಬೇಗ ಅಡಿಗೆ ಮಾಡ್ಕೋಬೇಕಿದೆ, ಏನೋ ಅದು ಟೆನ್ಷನ್ದಾಗಿರುವಾಗ ನಿಮ್ಮ ಪಿಂಗಳ ನಾಡಿಯಿಂದ ಉಸಿರಾಡ್ತಾ ಇದ್ದೀರಾ. ಇದು ಸೈಂಟಿಫಿಕಲಿ ಪ್ರೂವ್ಡ್. ಇದು ಅದಕ್ಕೆ ಇಡಾದ್ವಾರದಿಂದ, ಇಡಾ ನಾಡಿಯಿಂದಲೇ ನಾನು ಉಸಿರಾಡಬೇಕು ಅನ್ನೋ ಗುರಿಯಲ್ಲಿರ್ಬೇಕು ನಾವು. ಹೀಗಾಗಿ ಇಷ್ಟಲಿಂಗ ಪೂಜೆಯಲ್ಲಿ ನಿಮಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂದ್ರೆ, ನಿಮಗೆ ಗೊತ್ತಿರಲಿ ಬಿಡಲಿ, ಇಡಾದ್ವಾರದಿಂದಲೇ ಉಸಿರಾಟ ನಡೀತಾ ಇದೆ ಅನ್ನೋದನ್ನ ತಾವು ಮನೆಗಾಣಬೇಕು. ಅದು ಸತ್ಯ, ಅತ್ಯಂತ ಸತ್ಯವಾದ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇದೇ ಶಿವಯೋಗ. ಶಿವಯೋಗದಲ್ಲಿ ಎಂದಿಗೂ ಪಿಂಗಳ ನಾಡಿಯಿಂದ ಉಸಿರಾಟ ಆಗೋಲ್ಲ. ನೀವು ಎಷ್ಟು ಹೊತ್ತು ಅದರಲ್ಲಿ ನಿರತರಾಗ್ತೀರಾ, ಒಳಗಡೆ ಹೋಗ್ತಿರಲ್ಲ, ಅಲ್ಲಿ ಇಡಾದ್ವಾರದಿಂದಲೇ ಉಸಿರಾಟ ಆಗ್ತಾ ಇದೆ ಅನ್ನೋದನ್ನ ತಾವು ಮರಿಬಾರ್ದು. ಚಂದ್ರನಾಡಿಯಿಂದಲೇ ನೀವು ಉಸಿರಾಡ್ತಾ ಇರ್ತೀರಾ. ಯಾವ ಉಸಿರಾಟದಲ್ಲಿ ನೀವು ಹೋದಿರಾದಡೆ ನಾಲ್ವರ ಮೂಲ ನಾಶವ ಮಾಡಿ. ಯಾರಿರ್ಬಹುದಾ ನಾಲ್ವರು? ಚಿತ್ತ, ಬುದ್ಧಿ, ಮನ, ಅಹಂಕಾರ. ವೆರಿ ಗುಡ್. ತುಂಬಾ ತಿಳ್ಕೊಂಡಿದ್ದೀರ ಅಕ್ಕ ತಾವು.
ಚಿತ್ತ, ಬುದ್ಧಿ, ಅಹಂಕಾರ ಅಂತೀವಿ, 4 ಚತುಷ್ಟಯಗಳೇನಂತೀವಲ್ಲ, ಅದರಲ್ಲಿ ಹೆಚ್ಚು ಅಂದ್ರೆ 4ರ ಮೂಲ ನಾಶ ಯಾವುದಂದ್ರೆ ಅಹಂಕಾರ. ಅದಕ್ಕೆಲ್ಲ ಅಧಿಪತಿನ ಅಹಂಕಾರನೇ. ಈ ಈಡಾದ್ವಾರದಿಂದ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್, ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ಅಂತ ಇರುತ್ತೆ. ಸಿಂಪಥೆಟಿಕ್ ಅಂದ್ರೆ ಯಾವಾಗ್ಲೂ BP ಹೆಚ್ಚಾಗೋದು, ಶುಗರ್ ಹೆಚ್ಚು ಮಾಡೋದು, ಟೆನ್ಷನ್ ಮಾಡೋದು. ಸಿಂಪ್ಯಾಥೆಟಿಕ್ ಅದು ಪಿಂಗಳ ದ್ವಾರ. ಇಡಾದ್ವಾರದಲ್ಲಿ ಪ್ಯಾರಾಸಿಂಪಥೆಟಿಕ್ ಧ್ಯಾನ, ಶಾಂತಿ, ಸಮಾಧಾನ, ಸೈರಣೆ, ಸಹನೆ ಇವೆಲ್ಲ ಇಡಾದ್ವಾರಕ್ಕೆ ಬರ್ತಾ ಇವೆ. ಹೀಗಾಗಿ ಅಲ್ಲಿ ಅಹಂಕಾರ ಹೋಗ್ಬಿಡ್ತಾ ಇದೆ. ಆಗಲೇ ತಾಯಿ ಹೇಳಿದ್ರಲ್ಲ, ಚತುಷ್ಟಯಗಳ ಅದು ಎಲ್ಲ ನಾಶ ಆಗ್ತದೆ. ಎಸ್ಪೆಷಲಿ ಅಹಂಕಾರ ಅನ್ನು ತಿಳ್ಕೊಳ್ತಾವು. ಹೀಗೆ ನಾಶವಾದ ತಕ್ಷಣ ಏನಾಗುತ್ತೆ? ಅವ್ಯಯ ಸರ್ವಾಂಗಮಂ ಸೂರೆಗೊಂಡು. ಅವ್ಯಯ ಅಂದ್ರೆ ಯಾರು? ಆ ದೇಹ. ಆ ದೇಹ, ನನ್ನ ಇಡೀ ದೇಹ ಈಗ ಸರ್ವಾಂಗ ಸೂರೆಗೊಂಡು, ಯಾವುದು? ಈ ಇಡಾದ್ವಾರದಿಂದ ಏನು ಹೋಗ್ತಾ ಇದೆಯಲ್ಲ, ಈ ಲಿಂಗ ಧ್ಯಾನ ಆ ಸರ್ವಾಂಗವನ್ನೆಲ್ಲ ಆವರಿಸಿಕೊಂಡು ಏನ್ ಮಾಡ್ಬೇಕಾಗಿದೆ? ನಾನೀಗ ಕಪಿಲ ಸಿದ್ಧ ಮಲ್ಲಿಕಾರ್ಜುನನನ್ನ ಕೂಡ್ಬೇಕಾಗಿದೆ. ಎಲ್ಲಿದ್ದಾನೆ ಅವನು? ಅವನೇ ಮಹಾಲಿಂಗ. ಮಹಾಲಿಂಗವನ್ನು ಕೂಡಿದ ನಂತರ ಏನಾಗ್ತಾ ಇದೆ? ಗಿರಿಯ ಮೇಲನ ದುರ್ಗವಂಬಲ್ಲೆ. ಗಿರಿಯ ಮೇಲನ ದುರ್ಗ ಅಂದ್ರೆ ಯಾರು? ಏನಂತ ಹೇಳ್ತೀರಾ? ಹೇಳಿ ನೋಡೋಣ. ಯಾರು? ನಿಷ್ಕಲಲಿಂಗ. ಬ್ರಹ್ಮರಂಧ್ರದ ಮೇಲೆ ನಿಷ್ಕಲಲಿಂಗ, ನಿರಂಜನಲಿಂಗ, ನಿಶೂನ್ಯಲಿಂಗ ಅಂತೇನಿದೆಯಲ್ಲ, ಇವೆಲ್ಲ ಗಿರಿಯ ಮೇಲನ ದುರ್ಗ, ಮಸ್ತಕದಲ್ಲಿರುವ ಲಿಂಗಗಳು ಇವು. ಅರ್ಥ ಆಗ್ತಾ ಇದೆಯಾ? ಇದು ಅರ್ಥ ಆಯ್ತಾ ತಮಗೆ? ಈ ವಚನದ ಅರ್ಥ ಆಯ್ತಲ್ಲ. ನೋಡಿ, 4ರ ಮೂಲ ನಾಶ ಮಾಡ್ಬೇಕಂದ್ರೆ ನಿಮ್ಮ ಅಹಂಕಾರ ನಾಶ ಆಗಬೇಕು, ಚಾಂಚಲ್ಯ ಚಿತ್ತ ಹೋಗಬೇಕು, ದುರ್ಬುದ್ಧಿ ಹೋಗಬೇಕು. ಅವೆಲ್ಲ ಚತುಷ್ಟಯ ಹೋದ್ರೆ ನಿಮ್ಮ ಸರ್ವಾಂಗದಲ್ಲಿ ಆ ಶಿವಧ್ಯಾನವೆಲ್ಲ, ಲಿಂಗ ಧ್ಯಾನ ಅಂತ ಏನಂತೀವಲ್ಲ, ಅದು ಎಲ್ಲ ಆವರಿಸಿ ಆ ಮಹಾಲಿಂಗವನ್ನ ನೀವು ಒಡಗೂಡಿದ ತಕ್ಷಣ ಅಲ್ಲಿಂದ ಮೇಲೆ ಗಿರಿಯ ಮೇಲಿನ ದುರ್ಗವಂಬಲ್ಲಿ. ಅಂದ್ರೆ ಅದು ಅಷ್ಟು ಸುಲಭವಾಗಲ್ಲ. ಅದಕ್ಕೆ ಗಿರಿಯ ಮೇಲಿನ ದುರ್ಗ ಅಂದ್ರು. ಗಿರಿಯ ಮೇಲಿನ ದುರ್ಗ ಅಂದ್ರೆ ನಿಮ್ಗೆ ಗೊತ್ತಾ? ಒಂದು ದೊಡ್ಡ ಬೆಟ್ಟ ಇರುತ್ತೆ, ಅದ್ರ ಮೇಲೆ ಒಂದು ಕೋಟೆ ಕಟ್ಟಿರ್ತಾರೆ. ಕೆಳಗಿಂದ ನಾವು ಹತ್ತೋಕ್ ಶುರು ಮಾಡ್ಬೇಕು. ಅಯ್ಯೋ ದೇವ್ರೆ ಅಂತೀವಿ ನಾವು. ಹತ್ತೋಕೆ 3000 ಸ್ಟೆಪ್ಸ್ ಇದೆ ಅಂತ ಅಲ್ಲಿ ಯಾರಾದ್ರೂ ಹೇಳಿದ್ರೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ. ಗಿರಿಯ ಮೇಲಿನ ದುರ್ಗ. ಅದಕ್ಕೆ ಪ್ರೀ ರಿಕ್ವಿಸಿಟ್ ಏನು? ಗಿರಿಯ ಮೇಲಿನ ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಅನುಲಿಂಗ ಇವೆಲ್ಲ ನೋಡ್ಕೊಳ್ಳೋದಿದೆಯಲ್ಲ ನಿಮಗೆ. ಅದನ್ನ ನೋಡ್ಬೇಕಾದ್ರೆ ಮೊದಲು ಮಹಾಲಿಂಗದಲ್ಲಿ ನೀವು ಕೂಡ್ಬೇಕಾಗ್ತಾ ಇದೆ. ಕೂಡ್ಬೇಕಂದ್ರೆ ಇಡಾದ್ವಾರದ ಉಸಿರಾಟ ಮಾಡಬೇಕು. ಇಡಾದ್ವಾರದ ಉಸಿರಾಟ ಹೇಗೆ ಮಾಡ್ಬೇಕಂದ್ರೆ, ನೀವು ಸ್ಪೆಷಲ್ ಆಗಿ ಮೂಗು ಮುಚ್ಕೊಳ್ಳೋದೇನು ಬೇಡ. ಬೇಕಿದ್ರೆ ನಾಳೆ ಇಷ್ಟಲಿಂಗ ಪೂಜೆ ನಂತರ ಕೊನೆಯಲ್ಲಿ ನೋಡಿ, ನೀವು ಯಾವ ಹೊರಳೆಯಿಂದ ನೀವು ನಿಮ್ಮ ಉಸಿರಾಟ ಇರುತ್ತೆ ಅನ್ನೋದು ನಾಳೆ ನೋಡಿ ಹೇಳಿ. ಬೇಕಿದ್ರೆ ಐ ವಿಲ್ ಚಾಲೆಂಜ್ ಯು. ನಾನು ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಲಿಂಗ ಧ್ಯಾನದಲ್ಲಿ ನೀವು ನಿರತರಾದಾಗ ಎಷ್ಟೊಂದು ಶಾಂತರಾಗ್ತೀರಂದ್ರೆ ನಿಮ್ಮ ಉಸಿರಾಟ ಇಡಾದ್ವಾರದಿಂದನೇ ಆಗ್ತಾ ಇದೆ. ಇದೆಲ್ಲ ಸಿದ್ದರಾಮೇಶ್ವರ ಶಿವಯೋಗಿಗಳು ಕಂಡುಕೊಂಡು ಇಂಥ ವಚನಗಳು ಬರ್ತಿದ್ದಾರೆ. ಹಾಗೇನೆ ಷಣ್ಮುಖ ಸ್ವಾಮಿಯವರು ಒಂದು ವಚನದೊಂದಿಗೆ ಬರ್ತಾ ಇದ್ರು. ಓದಿ. ಭೃಂಗಿಶನ ಕಾಣಿಸ್ತಾ ಇದೆ ಏನಪ್ಪಾ? ಬರ್ತಾ ಇಲ್ಲ ಅಪ್ಪ ಅವ್ರೆ. ಇಲ್ಲ, ಬೇರೆ ಯಾರಾದ್ರೂ ಓದಿ. ಯಾರಿಗೆ ಕಾಣಿಸ್ತಾ ಇದೆ ನೋಡಿ, ಓದಿ ಷಣ್ಮುಖ ಸ್ವಾಮಿಯವರು ವಚನ. ಓದಿ ಅಮರ್ ಶೆಟ್ಟಿ ಶಕ್ತಿ. ಹಾ. ದಕ್ಷಿಣ ಜ್ಯೋತಿ ಮಂಡಲದ ಮಧ್ಯದಲ್ಲಿ ಪ್ರತ್ಯಕ್ಷನಾಗಿರುವ ಪರಮಾತ್ಮನೇ ಪತಿ, ವಾಮ ಜ್ಯೋತಿ ಮಂಡಲ ಮಧ್ಯದಲ್ಲಿ ಬೆಳಗುತ್ತಿರುವ ಜೀವಾತ್ಮನೇ ಸತಿ. ಈ ಮಂಡಲಗಳ ಯೋಗವೇ ಎಂಬ ಮಹಾ ವ್ಯಾಖ್ಯಾರ್ಥವಾದ ಜೀವ ಪರಮರೈಕ್ಯವದೇ ಲಿಂಗಾಂಗ ಸಂಯೋಗವದೇ ಜೀವಾತ್ಮರ ಸಮರಸವದೇ ನೋಡ. ಅಖಂಡೇಶ್ವರ ಸಮಗ್ರ ವಚನ ಸಂಪುಟ 14, ವಚನದ ಸಂಖ್ಯೆ 744. ಎಲ್ಲರಿಗೂ ಶರಣು ಅಣ್ಣ. ನೋಡಿ, ದಕ್ಷಿಣ ಜ್ಯೋತಿ ಮಂಡಲದ ಮಧ್ಯದಲ್ಲಿ ಪ್ರತ್ಯಕ್ಷನಾಗಿರುವ ಪರಮಾತ್ಮನೇ ಪತಿ ಅಂದಾಗ ಇವೆಲ್ಲ ಮಸ್ತಕದ ಲಿಂಗಗಳು. ದಕ್ಷಿಣ ಜ್ಯೋತಿ ಮಂಡಲ ಅಂದ ತಕ್ಷಣ ನೀವು ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಅಲ್ಲಿಯೇ ನಿಮಗೆ ಪ್ರತ್ಯಕ್ಷನಾಗ್ತಾ ಇದ್ದಾನೆ ಪರಮಾತ್ಮ. ಕೆಳಗಿನ ಲಿಂಗಗಳಲ್ಲಿ ಆಗೋಲ್ಲ. ಅದಕ್ಕೆ ನೀವು ಮಹಾಲಿಂಗ ಬೇಕು. ಮಹಾಲಿಂಗವನ್ನ ಇಷ್ಟಲಿಂಗದ ಮೇಲೆ ನೋಡ್ಬೇಕು. ಅಲ್ಲಿಯೇ ನಿಮ್ಮ ಪರಮಾತ್ಮನ ದರ್ಶನವಾಗುವುದಿದೆ ನಿಮಗೆ. ಆತನೇ ನನ್ನ ಪತಿ ಅಂತ, ಶರಣ ಸತಿ ಲಿಂಗಪತಿ ಅಂತ ತಮಗೆ ಗೊತ್ತು. ವಾಮ ಜ್ಯೋತಿ ಮಂಡಲ ಮಧ್ಯದಲ್ಲಿ ಅಂದಾಗ ಇವೆಲ್ಲ ಕೆಳಗಿನ ಲಿಂಗಗಳು. ಪ್ರಸಾದ ಲಿಂಗ, ಜಂಗಮಲಿಂಗ, ಶಿವಲಿಂಗ, ಉರುಲಿಂಗ, ಆಚಾರಲಿಂಗ ಇವು ವಾಮ ಜ್ಯೋತಿ ಮಂಡಲ. ಅವು ದಕ್ಷಿಣ ಜ್ಯೋತಿ ಮಂಡಲ. ಇಲ್ಲಿ ಬೆಳಗುತ್ತಿ ಯಾರು ಇರ್ತಾರೆ? ಇಲ್ಲಿ ಜೀವಾತ್ಮ, ಆತ ಸತಿ. ಇಷ್ಟ ಅರ್ಥ ಮಾಡ್ಕೊಳ್ಳಿ ನೋಡಿ.
ಇದು ಸೆಂಟರ್ದಲ್ಲಿ ಮಹಾಲಿಂಗ, ಮೇಲೆ ಕೆಳಗೆ, ಮೇಲಿಂದೆಲ್ಲ ದಕ್ಷಿಣ ಜ್ಯೋತಿ ಮಂಡಲ, ಕೆಳಗಿಂದೆಲ್ಲ ವಾಮ ಜ್ಯೋತಿ ಮಂಡಲ. ಅಲ್ಲಿ ಮೇಲೆ ಪರಮಾತ್ಮ ಇರ್ತಾನೆ, ಅಂದ್ರೆ ಶಿವ ಇರ್ತಾನೆ, ಕೆಳಗೆ ಜೀವ ಇರ್ತಾನೆ. ಅಲ್ಲಿ ಆತ ಪತಿ, ಇಲ್ಲಿ ಕೆಳಗೆ ಆತ ಸತಿ. ಇವುಗಳನ್ನೆರಡು ಕೂಡಿಸ್ಬೇಕು ನಾನೀಗ. ಈ ಮಂಡಲಗಳ ಯೋಗವೇ ತತ್ವಮಸಿ ಮತ್ತೆ ಅಂಗಲಿಂಗ ಸಾಮರಸ್ಯ, ಲಿಂಗಾಂಗ ಸಾಮರಸ್ಯ. ತತ್ವಮಸಿ ಎಂಬ ಮಹಾವಾಕ್ಯಮರ್ಥವಾದ ಇಲ್ಲಿ ಅಲ್ಲಿ ಆಗ್ತಾ ಇದೆ. ಆ ವಾಕ್ಯಕ್ಕೆ ಅರ್ಥ ಸಿಗ್ತಾ ಇದೆ. ಹೇಗೆ ಸಿಗ್ತಾ ಇದೆ? ಜೀವ ಮತ್ತು ಪರಮರ ಐಕ್ಯವದೆ ಲಿಂಗಾಂಗ ಸಂಯೋಗ. ಅದೇ ಶಿವಾತ್ಮರ ಸಮರಸವದೆ ನೋಡ ಅಖಂಡೇಶ್ವರ. ದಕ್ಷಿಣ ಜ್ಯೋತಿ ಮಂಡಲದಲ್ಲಿರುವ ಲಿಂಗಗಳು ಯಾವುವು? ಅದು ಮಹಾಲಿಂಗದಿಂದ ಆರಂಭವಾಗಿ ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಅನುಲಿಂಗ. ಇವೆಲ್ಲ ನೋಡಿ ಅಲ್ಲಿ ಪರಮಾತ್ಮನೇ ಪತಿ, ಪರಮಾತ್ಮನೇ ಪತಿ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಅಲ್ಲೆಲ್ಲ ವಾಮಜ್ಯೋತಿ ಮಂಡಲದಲ್ಲಿ ನಾನು ಅಂದ್ರೆ ಜೀವಾತ್ಮ ಸತಿಯ ರೂಪದಲ್ಲಿ ಇಲ್ಲಿರೋದು. ಈ ಪತಿ ಮತ್ತು ಸತಿ ಇವ್ರನ್ನ ಕೂಡಿಸ್ಬೇಕಲ್ಲ. ಇವೆರಡೂ ಮಂಡಲಗಳ ಯೋಗ ಅದೇ ಶಿವಯೋಗ, ಅದೇ ತತ್ವಮಸಿ, ಅದೇ ಜೀವ ಮತ್ತು ಪರಮರ ಐಕ್ಯ, ಅದೇ ಲಿಂಗಾಂಗ ಸಂಯೋಗ, ಅದೇ ಶಿವ ಮತ್ತು ಆತ್ಮರ ಸಮರಸ ಅಂತ ಷಣ್ಮುಖ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಯಾಕೆ ಹೇಳಿ? ಅದಕ್ಕೆ ಷಣ್ಮುಖ ಶಿವಯೋಗಿಗಳು ಕೂಡ ಷಣ್ಮುಖ ಶಿವಾಮಿ ಶಿವಯೋಗಿಗಳು ಅಂತ ಕರೀತಾರೆ. ಅವ್ರಿಗೂ ಕೂಡ ಇವರೆಲ್ಲ ಶಿವಯೋಗಿಗಳು ಇಬ್ರು. ಹೀಗಾಗಿ ಆ ವಚನಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಮೋಳಿಗೆ ಮಾರೆ ಎನ್ನುವರು ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೃಥ್ವಿ ಅಂಗ ಭಕ್ತನಾದಲ್ಲಿ ಸರ್ವ ಸಮಾಧಾನಿಯಾಗಿ ಭೂತಹಿತನಾಗಿರಬೇಕು. ಅಪ್ಪುವಿನ ಅಂಗ ಮಾಹೇಶ್ವರನಾದಲ್ಲಿ ಮಲ ನಿರ್ಮಲವೆನ್ನದೇ ಇರಬೇಕು. ತೇಜದ ಲಿಂಗ ಪ್ರಸಾದಿಯಾದಲ್ಲಿ ಜಿಗುಪ್ಸೆ ಚಿಕಿತ್ಸೆಯ ನರಿಯದಿರಬೇಕು. ವಾಯುವಿನ ಅಂಗ ಪ್ರಾಣಲಿಂಗಿಯಾದಲ್ಲಿ ಸುಗುಣ ದುರ್ಗುಣಗಳ ನರಿಯದಿರಬೇಕು. ಆಕಾಶದ ಅಂಗ ಶರಣನಾದಲ್ಲಿ ಲೇಖ ಅಲೇಖಂಗಳ ನರಿಯದಿರಬೇಕು. ಮಹದಾಕಾಶದಂತೆ ಐಕ್ಯನಾದಲ್ಲಿ ಸುರಾಳ ನಿರಾಳಂಗಳ ನರಿಯದಿರಬೇಕು. ಇಂತಿ ಷಡ್ಸ್ಥಳದ ಒಂದನೆಮ್ಮಿ ಒಂದ ವೇದಿಸಬೇಕು. ವೇದಿಸುವನ್ನಕ್ಕ ವಿರಳನಾಗಿ ವೇದಿಸಿ ನಿಂದಲ್ಲಿ ಅವಿರಳನಾಗಿ ತತ್ವಮಸಿ ಎಂಬ ಭಿತ್ತಿಯ ಮೆಟ್ಟದೆ ನಿಶ್ಚಿಂತನಾಗಿರಬೇಕು. ನಿಷ್ಕಳಂಕ ಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 8, ವಚನದ ಸಂಖ್ಯೆ 1918. ಆಲಿಸಿದ ಸರ್ವರಿಗೂ ಶರಣು ಶರಣಾರ್ಥಿಗಳು. ಪೃಥ್ವಿಯ ಅಂಗ ಭಕ್ತನಾದಲ್ಲಿ ಅಂದಾಗ ಯಾವ ಲಿಂಗ ಅಲ್ಲಿ? ಆಚಾರಲಿಂಗಪ್ಪ. ಆಚಾರಲಿಂಗ. ಅದು ಆಚಾರಲಿಂಗ ಆದ ತಕ್ಷಣ ನೀವೇನಾಗ್ಬೇಕು? ಸರ್ವ ಸಮಾಧಾನಿಯಾಗಿ ಭೂತಹಿತನಾಗಿರಬೇಕು. ಅಲ್ಲಿ ಯಾವ ಭೂತ ಇದೆ? ಪೃಥ್ವಿ ತತ್ವ. ಪೃಥ್ವಿ ತತ್ವ. ಹೀಗಾಗಿ ಸರ್ವ ಸಮಾಧಾನಿಯಾಗಿರ್ಬೇಕು. ಶೀಘ್ರವಾಗಿ ಕೋಪಗೊಳ್ಳೋದು, ಏನ್ಗೆಲ್ಲ ಮಾತಾಡಕ್ ಶುರು ಮಾಡೋದು, ಎಲ್ಲದಕ್ಕೂ ನಾವು ಪ್ರತಿಕ್ರಿಯೆ ಕೊಡೋದು, ಮಾತಾಡೋಕ್ ಶುರು ಮಾಡೋದು, ಎಲ್ಲ ಘಟನೆಗಳಲ್ಲಿ ಭಾಗವಹಿಸೋದು, ಬೇಕಾದ್ರೆ ಕೇಳಿ ಬಿಡ್ಲಿ ನನ್ನ ಎಲ್ಲ ಅಭಿಪ್ರಾಯಗಳನ್ನ ಹೇಳ್ತಾ ಹೋಗೋದು ಇಲ್ಲ. ಪೃಥ್ವಿಯ ಅಂಗ ಭಕ್ತನಾದಲ್ಲಿ ಆ ಭಕ್ತ ಆಚಾರಲಿಂಗದ ಆರಾಧನೆ ಮಾಡಿದ ನಂತರ ಆತ ಸರ್ವ ಸಮಾಧಾನಿಯಾಗಿರಬೇಕು. ಯಾಕೆ ಹೇಳಿ? ಮುಂದಿನ ಸ್ಥಳಕ್ಕೆ ಹೋಗೋದಿದೆಯಲ್ಲ, ಅದಕ್ಕೆ ಏನಾಗ್ಬೇಕು? ನೀವು ಮೊದಲು ಸರ್ವ ಸಮಾಧಾನಿಯಾಗಬೇಕು, ಪಂಚಭೂತಗಳಲ್ಲಿ ಹಿತನಾಗಿರಬೇಕು. ಅಪ್ಪುವಿನ ಅಂಗ ಮಾಹೇಶ್ವರನಾದಲ್ಲಿ ಅಂದಾಗ ಯಾವ ಲಿಂಗ? ಗುರುಲಿಂಗ. ಗುರುಲಿಂಗ. ಅಲ್ಲಿ ಮಲ ನಿರ್ಮಲವೆನ್ನದೇ ಇರಬೇಕು. ಮಡಿ, ಮೈಲಿಗೆ, ಪಂಚಸೂತಕಗಳು ಇವೆಲ್ಲ ನಮಗಿಲ್ಲ. ನಾನು ಯಾವಾಗಲೂ ಶುದ್ಧ ತತ್ವದಲ್ಲಿಯೇ ಇರೋನು. ನನಗೆ ಮಲ ನಿರ್ಮಲ ಅನ್ನೋದಿಲ್ಲ. ಜಾತಿಯಲ್ಲನ್ಲಿ, ವರ್ಣದಲ್ಲನ್ಲಿ, ಸಮಾಜದಲ್ಲನ್ಲಿ ನನಗೆ ಯಾವುದೇ ಭೇದ ಭಾವ ಇರೋದಿಲ್ಲ. ಆ ಪಂಚಸೂತಕಗಳನ್ನ ನಂಬೋದಾದ್ರೆ ನಾನು ಮಲ 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 ನಿರ್ಮಲ ಅನ್ನೋದು ನನಗೇನೂ ಇಲ್ಲ. ಎಲ್ಲವೂ ಶಿವಪ್ರಸಾದ, ಎಲ್ಲವೂ ಶಿವಪ್ರಸಾದ. ಮಲ ನಿರ್ಮಲವೆನ್ನದೇ ಇರಬೇಕು. ತೇಜದ ಅಂಗ ಪ್ರಸಾದಿಯಾದಲ್ಲಿ ಯಾವ ಲಿಂಗ ಪೂಜೆಯಲ್ಲಿ? ಶಿವಲಿಂಗ. ಶಿವಲಿಂಗ ಅಂದ್ರೆ ಜಿಗುಪ್ಸೆ ಚಿಕಿತ್ಸೆಯ ನರಿಯದಿರಬೇಕು. ಜಿಗುಪ್ಸೆ ಅಂತಿರುತ್ತೆ ನೋಡಿ. ಏನಪ್ಪಾ ಇವತ್ತು ತುಂಬಾ ಬೋರ್ ಆಗಿದೆ, ಜಿಗುಪ್ಸೆ.
ಏನ್ ಮಾಡ್ತಾ ಇದ್ದೀರಾ? ಏನ್ ಆರಾಮಿಲ್ ಬಿಡ್ರಿ, ಏನ್ ಮಾಡೋಕ್ಕಾಗುತ್ತೆ, ನಮ್ಗೆ ಹೀಗಾಗ್ಬಾರ್ದಾಗಿತ್ತು. ಇದು ಬರೀ ಜಿಗುಪ್ಸೆ ಬಗ್ಗೆ ಮಾತಾಡೋದು. ಚಿಕಿತ್ಸೆ, ಸುಮ್ನೆ ಚಿಕಿತ್ಸೆ ಅಂದ್ರೆ ಇಲ್ಲಿ ಆರೋಗ್ಯದ ಚಿಕಿತ್ಸೆ ಅಲ್ಲ. ಚಿಕಿತ್ಸೆ ಅಂದ್ರೆ ಏನ್ ಗೊತ್ತಾ? ಸುಮ್ನೆ ವಿಚಾರ ಮಾಡೋದು. ಅಯ್ಯೋ ಏನ್ ಚಳಿ ರೀ ಇದು, ಎಷ್ಟೊಂದು ಚಳಿ ಶುರು ಆಗ್ಬಿಡ್ತಲ್ರಿ, ಈ ಸರಿ ಮಳೆ ತುಂಬಾ ಆಗಿದೆ, ಅದಕ್ಕೆ ಚಳಿ ಜಾಸ್ತಿ ಆಗಿದೆ, ಈ ಚಳಿಯನ್ನು ಹೀಗೆ ಮುಂದಿನ ಡಿಸೆಂಬರ್ ಕೊನೆವರೆಗೆ ಏನ್ ಮಾಡೋದ್ರಿ? ಚಿಕಿತ್ಸೆ, ಬರೀ ಚಿಕಿತ್ಸೆ. ಅದಾಗ್ಬಾರ್ದು. ಜಿಗುಪ್ಸೆ ಚಿಕಿತ್ಸೆಯನ್ನ ಅರಿಯದಿರ್ಬೇಕು. ಅವುಗಳನ್ನೆಲ್ಲ ಮಾತಾಡಬಾರ್ದು. ಏನ್ ಬಿಸಿಲ್ರಿ, ಏನಿದ್ರಿ, ಆದ್ರಿ ಎಲ್ಲದಕ್ಕೂ ಅಭಿಪ್ರಾಯ ಕೊಡಕೋತ ಹೋಗ್ಬಾರ್ದು. ಜಿಗುಪ್ಸೆ ಚಿಕಿತ್ಸೆಯನ್ನ ಅರಿಯದಿರಬೇಕು ಅಂದ್ರೆ ಏನ್ ಗೊತ್ತಾ? ಹೆಚ್ಚು ಆ ಕಡೆ ಲಕ್ಷ್ಯ ಕೊಡಬಾರ್ದು, ಅರಿಯದಿರಬೇಕು. ವಾಯುವಿನ ಅಂಗ ಪ್ರಾಣಲಿಂಗಿಯಾದಲ್ಲಿ ಯಾವ ಒಂದು ಲಿಂಗ? ಹಾ, ಜಂಗಮಲಿಂಗ ಅಂದ್ರೆ ಸುಗುಣ ದುರ್ಗುಣಗಳನ್ನ ಅರಿಯದಿರಬೇಕು. ನೋಡಿ, ನಾನು ಈಗ ಶಿವಯೋಗಿ, ನನಗೆ ಸುಗುಣನೂ ಗೊತ್ತಿಲ್ಲ, ದುರ್ಗುಣನೂ ಗೊತ್ತಿಲ್ಲ. ಹಾಗೆ ಇರ್ಬೇಕು ನಾವು, ಹಾಗೆ ಇರಬೇಕು. ಯಾಕೆ? ಈಗ ನಾನು ಶಿವಯೋಗಿ, ನನ್ನ ಗುಣ ಯಾವುದು? ಶಿವಗುಣ. ಶಿವಗುಣ, ಸುಗುಣನೂ ಅಲ್ಲ, ದುರ್ಗುಣನೂ ಅಲ್ಲ. ಐ ಆಮ್ ನೌ ಶಿವಯೋಗಿ, ಶಿವಗುಣ. ಆಕಾಶದ ಅಂಗ ಶರಣನಾದಲ್ಲಿ ಯಾವ ಲಿಂಗ? ಲೇಖಂಗಳನ್ನ ಅರಿಯದಿರ್ಬೇಕು. ಅಂದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ವಿಧಿಲಿಖಿತ ಅಂತ ಮಾತಾಡ್ತಾರೆ. ವಿಧಿಲಿಖಿತ, ಹಣೆ ಬರಹ ಅಂತ ಮಾತಾಡ್ತಾರೆ. ಈ ವಿಧಿಲಿಖಿತ ನಮ್ಮಲ್ಲಿಲ್ಲ. ವಿಧಿಲಿಖಿತ ಅಂತ ನಮ್ಮಲ್ಲಿಲ್ಲ. ಅಲೇಖಂಗಳನ್ನ ಅರಿಯದಿರಬೇಕು. ನಾವು ಎಂದಿಗೂ ಅದರಲ್ಲಿ ನಂಬಿಕೆ ಇಡೋಲ್ಲ. ಈ ಪಂಚಾಂಗ, ಮುಹೂರ್ತ, ಇದು ಈ ವಿಧಿಲಿಖಿತ ಇದೆಲ್ಲ ನಮ್ಗೆ ಗೊತ್ತಿಲ್ಲ ರೀ. ಯಾಕೆ? ನಾನು ಶರಣ, ಆಕಾಶದ ಅಂಗ ಆ ಶರಣನಾದಲ್ಲಿ ಆ ಒಂದು ಜಂಗಮಲಿಂಗದ ಆರಾಧನೆ ಮಾಡಿ ನಾನು ಅವನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ. ಹಾಗೇನೆ ಮಹದಾಕಾಶದಂತೆ ಐಕ್ಯನಾದಲ್ಲಿ ಯಾವ್ದು ಬರ್ಬೇಕಲ್ಲಿ? ಪ್ರಸಾದ ಲಿಂಗ. ಇಲ್ಲ, ಮಹದಾಕಾಶ ಒಂದಿದ್ ಬಿಟ್ಟಿದ್ದಾರೆ. ಅದು ಅಲ್ಲಿ ನನ್ಗೆ ಏನಾಗಿದೆ ಗೊತ್ತಿಲ್ಲ. ವಚನದಲ್ಲಿ ಇನ್ನೊಂದು ಬರ್ಬೇಕಾಗಿತ್ತು, ಅವ್ರು ಕೊಟ್ಟಿಲ್ಲ. ಇರ್ಲಿ. ಈಗ ಮಹದಾಕಾಶದಂತೆ ಐಕ್ಯನಾದಲ್ಲಿ ಯಾವ ಲಿಂಗಕ್ಕೆ ಬಂದ್ವಿ ನಾವು? ಮಹಾಲಿಂಗದಲ್ಲಿ. ಇದನ್ನ ಯಾರಾದ್ರೂ ಇನ್ನೊಂದು ಪರಿಷ್ಕರಣೆ ಮಾಡಿ, ಇನ್ನೊಂದು ಎಲ್ಲಾದ್ರೂ ಈ ವಚನ ಒಂದು ಸ್ಥಳ ಅಲ್ಲಿ ಹೋಗಿದೆ. ಸುರಾಳ ನಿರಾಳಂಗಳನ್ನ ಅರಿಯಬೇಕು ಅಂದ್ರೆ ಇವೆಲ್ಲ ಈ ಕೆಳಗಿನ ಸುರಾಳ ನಿರಾಳ ಅಂತೇನು ಅಂದ್ರೆ ಈ ನಾವು ಮುಂದೆ ಹೋಗೋರಿದೀವಿ ಎಲ್ಲ ಸ್ಥಳಗಳಿಗೆ. ಈಗಲೇ ಅದ್ರ ಬಗ್ಗೆ ಏನು ಇದನ್ ಮಾಡೋದು ಬೇಡ. ಹೀಗೆ ಇವೆಲ್ಲ ಅಂದ್ರೆ ಒಂದೊಂದು ಸ್ಥಳದಲ್ಲಿ ಆ ಭಕ್ತ ಹೇಗಿರ್ಬೇಕು ಅನ್ನೋದನ್ನಷ್ಟೇ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ಇಂತಿ ಶಟಸ್ಥಳವ ಒಂದನೆಮ್ಮಿ ಒಂದ ವೇದಿಸಬೇಕು ಅಂದ್ರೆ ಏನು? ಆಚಾರ ಲಿಂಗದಿಂದ ಶುರು ಆಗ್ಬೇಕು. ನಾನು ನೇರವಾಗಿ ಜಂಗಮಲಿಂದ ಹೋಗ್ತೀನಿ, ನಾನು ನೇರವಾಗಿ ಪ್ರಸಾದ ಲಿಂಗದಿಂದ ಹೋಗ್ತೀನಿ, ಹಾಗೆಲ್ಲ ಆಗೋಲ್ಲ. ಇದು ಇಂತಿ ಶಟಸ್ಥಳವ ಒಂದನೆಮ್ಮಿ ಒಂದ ವೇದಿಸಬೇಕು. ಆ ಆಚಾರ ಲಿಂಗದಲ್ಲೇ ನಾನು ಗುರುಲಿಂಗಕ್ಕೆ ಹೋಗ್ಬೇಕು. ನೇರವಾಗಿ ಗುರುಲಿಂಗಕ್ಕೆ ಹೋಗಕ್ ಬರೋಲ್ಲ. ಒಂದ ನೆಮ್ಮಿ ಒಂದ ವೇದಿಸಬೇಕು. ವೇದಿಸುವನ್ನಕ್ಕ ವಿರಳನಾಗಿ ವೇದಿಸಿ ನಿಂದಲ್ಲಿ ಅವಿರಳನಾಗಿ. ವೇದಿಸುವನ್ನಕ್ಕ ವಿರಳ ಅಂದ್ರೆ ಏನು? ನಾನು ಆಚಾರ ಲಿಂಗದ ಬಗ್ಗೆ ನನಗೂ ಏನೂ ಗೊತ್ತಿರ್ಲಿಲ್ಲ, ಆವಾಗ ನಾನು ವಿರಳನಾಗಿದ್ದೆ. ಯಾವಾಗ ಅದು ಗೊತ್ತಾಯ್ತೋ ಅಲ್ಲಿ ಅವಿರಳನಾಗಿ ಬಿಡ್ತೀನಿ. ಮತ್ತೆ ಅದೇ ತತ್ವಮಸಿ ಎಂಬ ಭಿತ್ತಿಯ ಮೆಟ್ಟದೆ ಅದನ್ನ ಅಂಗ ಲಿಂಗ ಅಂತ ಬೇರೆ ಬೇರೆ ಅಲ್ಲ ಅಂತ ಅದನ್ನ ತಿಳ್ಕೊಂಡು ನಿಶ್ಚಿಂತನಾಗಿರಬೇಕು ಅಂತ ಮೋಳಿಗೆ ಮಾರಯ್ಯನವ್ರು ಹೇಳ್ತಾರೆ. ಇದನ್ನೆಲ್ಲ ಯಾರಾದ್ರೂ ಸಾಧಿಸಿಕೊಂಡಿದ್ರ ತಮ್ಮ ಜೀವನದಲ್ಲಿ ಅನ್ನೋದಕ್ಕೆ ಸಿದ್ದರಾಮೇಶ್ವರ್ ಹೇಳಿದ್ರು. ಹೌದಪ್ಪ, ಸಾಧಿಸಿದ್ರು, ಈ ಜಗತ್ತಿನಲ್ಲಿಯೇ ಇದ್ರು, ಈ ಭೂಮಿಯ ಮೇಲೆಯೇ ಇದ್ರು ಅಂತ ಒಂದು ವಚನದೊಂದಿಗೆ ಬರ್ತಾ ಇದ್ದಾರೆ ಸಿದ್ದರಾಮೇಶ್ವರರು. ಓದಿ ನೋಡೋಣ. ಶರಣಾರ್ಥಿನರಪ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅಣ್ಣನ ನೋಡಿರೆ ಲೋಕಕ್ಕೆ ಜಗದ ಕಣ್ಣ ಮದವ ಕಳೆದನು, ಮುಕ್ಕಣ್ಣ ನಿಪ್ಪೆಡೆಯ ತೋರಿದನು, ಅಣ್ಣ ಬಸವಣ್ಣ ವಾಂಗ್ಮನಕ್ಕ ಗೋಚರನು, ಮುಕ್ಕಣ್ಣನ ಅವತಾರಗಳನ್ನು ನಾಟಕವೆಂದರಿದು ಮೆರೆದನು, ಸತ್ಯಶುದ್ಧ ನಿರ್ಮಲ ಕೈವಲ್ಯ ವಾಂಗ್ಮನಕ್ಕ ಗೋಚರ ಬಸವಣ್ಣನು. ಅಣ್ಣ ನಿಮ್ಮಿಂದ ಶುದ್ಧವ ಕಂಡೆ, ಸಿದ್ಧವ ಕಂಡೆ, ಪ್ರಸಿದ್ಧವ ಕಂಡೆನು, 6ರಲ್ಲಿ ಆಂದೋಲನವಾದೆನು, 6 ವ್ರತದಲ್ಲಿ ನಿಪುಣನಾದೆನು, ನೀನೊಂದು 3ಆಗಿ 3ಒಂದಾರಾಗಿ ತೋರಿದ ಗುಣವಿಂತುಟಯ್ಯ ಬಸವಣ್ಣ. ಇನ್ನೆನೆಗೆ ಅಧಿಕ್ಯವೊಪ್ಪುದೊಂದಿಲ್ಲ, ನಾನಿನ್ನು ಉರವಣಿಸಿ ಹರಿವೆ, ಹರಿದು ಭವದಿಂದ ಗೆಲುವೆ, ತತ್ವ 36ರ ಮೇಲೆ ಒಪ್ಪಿಪ್ಪ ತತ್ವಮಸಿಯ ನೈದುವೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಬಸವಣ್ಣನ ಪ್ರಸಾದದಿಂದ ಅರಿದಪ್ಪುದೊಂದಿಲ್ಲ. ಸಮಗ್ರ ವಚನ ಸಂಪುಟ 4, ವಚನದ ಸಂಖ್ಯೆ 1308. ಸರ್ವರಿಗೂ
ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಕ್ಕ ಶರಣು ನೋಡಿ, ಶರಣಾರ್ಥಿ. ಶರಣು ಅಕ್ಕ. ಹೀಗೆ ಯಾರು ಯಾರು ಹಾಗೆ ಅದನ್ನ ಸಾಧಿಸಿದವರು ಯಾರು ಅಂದ್ರೆ ನಮ್ಮ ಗುರುದೇವರು. ಗುರುದೇವರು ಲೋಕಕ್ಕೆ ಜಗದ ಕಣ್ಣ ಮದವ ಕಳೆದನು. ಒಂದು ಜಗದ ಕಣ್ಣಾದರು ಅವರು, ಮದವ ಕಳೆದರು. ಯಾರಲ್ಲಿ? ನಮ್ಮಂತ ಪಾಮರರ ಮದವನ್ನ ಕಳೆದರು. ಮುಕ್ಕನ್ನ ನಿಪ್ಪೆಡೆಯ ತೋರಿದನು. ಎಲ್ಲಿದ್ದಾನೆ ಆ ಶಿವ? ಜ್ಯೋತಿರ್ಲಿಂಗಗಳಲ್ಲಿದ್ದಾನ? ಬೇರೆ ಬೇರೆ ದೇವಾಲಯದಲ್ಲಿದ್ದಾನ? ಅಲ್ಲಿದ್ದಾನ? ಇಲ್ಲಿದ್ದಾನ? ಇಲ್ಲ, ಅವನು ನಿನ್ನಲ್ಲಿಯೇ ಇದ್ದಾನೆ ಅಂತ ಮುಕ್ಕಣ್ಣನ ಇಪ್ಪೆಡೆಯ ತೋರಿದರು ನಮಗೆ. ಅಂತಹ ನಮ್ಮ ಗುರುದೇವರು ವಾಗ್ಮನಕ್ಕೆ ಅಗೋಚರರು. ಅವ್ರನ್ನ ಹೇಗೆ ವರ್ಣಿಸೋಕೆ ಸಾಧ್ಯ ಹೇಳಿ? ಶಬ್ದಗಳಲ್ಲಿ ವರ್ಣಿಸಬಹುದಾ ಅಥವಾ ಮನದಿಂದ ವರ್ಣಿಸಬಹುದಾ? ಇಲ್ಲ, ಅವರು ಆ ಪರಮನ ಹಾಗೆಯೇ ವಾಗ್ಮನಕ್ಕೆ ಅಗೋಚರನಾಗಿದ್ದಾರೆ. ಮುಕ್ಕಣ್ಣನ ಅವತಾರಗಳನ್ನ ನಾಟಕವೆಂದರಿದು ಮೆರೆದರು. ಈ ಲಿಂಗಲೀಲಾ ವಿಲಾಸ ಅಂತ ಏನ್ ಕರಿತೀವಲ್ಲ, ಎಲ್ಲ ಈ ಪರಮ ಮಾಡುವ ಎಲ್ಲಾ ಲೀಲೆಗಳನ್ನ ಇವೆಲ್ಲ ನಾಟಕ ಅಂತ ಅರೆತು ಅದನ್ನೆಲ್ಲ ತಿಳಿದುಕೊಂಡು ಮೆರೆದರು ಈ ಭೂಮಿಯಲ್ಲಿ ನಮ್ಮ ಗುರುದೇವರು. ಹೇಗಿದ್ರು ಅವರು? ಸತ್ಯ, ಶುದ್ಧ, ನಿರ್ಮಲ, ಕೈವಲ್ಯ, ವಾಗ್ಮನಕ್ಕೆ ಅಗೋಚರ ಬಸವಣ್ಣನವರು. ಸಿದ್ದರಾಮೇಶ್ವರಿಗೆ ಬಸವಣ್ಣನವರ ವರ್ಣನೆ ಎಷ್ಟು ಮಾಡಿದ್ರು ಅವ್ರಿಗೆ ಇದಾಗ್ತಾ ಇಲ್ಲ, ಸಂತೃಪ್ತಿ ಆಗ್ತದೆ. ಹೇಳಿದ್ದೇ ಹೇಳೋದು, ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ವಾಗ್ಮನಕ್ಕೆ ಅಗೋಚರ ಅಂತ ಮೇಲೆ ಹೇಳಿದ್ರು, ಮತ್ತೆ ಇಲ್ಲೂ ಹೇಳ್ತಿದ್ದಾರೆ. ಅಣ್ಣ ಅಣ್ಣ ನಾನು ನಿಮ್ಮಿಂದ ಶುದ್ಧವ ಕಂಡೆ, ಸಿದ್ಧವ ಕಂಡೆ, ಪ್ರಸಿದ್ಧವ ಕಂಡೆ ಅಂತ ಹೇಳೋದು ನೋಡಿ, ಪರಿ ನೋಡಿ. 6ರಲ್ಲಿ ಆಂದೋಳವಾದೇನು ಅಂದ್ರೆ ಆ 6 ಸ್ಥಳಗಳಲ್ಲಿ ನಾನು ಸ್ಥಿರವಾಗಿ ನಿಂತುಕೊಂಡ್ಬಿಟ್ಟೆ. ನಿನ್ನಿಂದ 6 ವ್ರತದಲ್ಲಿ ನಿಪುಣನಾದೆನು. ಯಾವುದು? ಈ ಶಿವಯೋಗದಲ್ಲಿ ವಿವಿಧ ವ್ರತಗಳೇನಿದೆಯಲ್ಲ ಅವನ್ನೆಲ್ಲ ನೀನೇ ನನಗೆ ಕಲಿಸಿದೆ ಅಂತ. ನೀನೊಂದು 3 ಸ್ಥೂಲ, ಸೂಕ್ಷ್ಮ, ಕಾರಣಾನ್ನಿ ಅಥವಾ ಯೋಗಾಂಗ, ಭೋಗಾಂಗ, ತ್ಯಾಗಾಂಗ ಅನ್ನಿ ನೀನೊಂದು 3 6 ಅಂದ್ರೆ ಶಟಸ್ಥಲವಾಗಿ ತೋರಿದೆ ಗುಣವಿಂತುಂಟಯ್ಯ. ಅಲ್ಲಿ ಏನಿದೆ ಅಂತ ನನಗೆ ಯಾರು ತೋರಿಸಿದ್ರು ಬಸವಣ್ಣ? ನೀನೇ ಅಲ್ವೇ? ಇನ್ನೆನಗೆ ಅದಕ್ಕೆ ಒಪ್ಪೊಂದಿಲ್ಲ. ಇದ್ರ ಮೇಲೆ ನನಗೇನ್ ಬೇಕಾಗಿದೆ? ನಾನಿನ್ನು ಉರವನಿಸಿ ಹರಿವೆ, ಹರಿದು ಭವದಿಂದ ಗೆಲುವೆ, ತತ್ವ 36ರ ಮೇಲೆ ಒಪ್ಪಿಪ್ಪ ತತ್ವ ಮಶಿಯನೈದುವೆ. ಆ ಲಿಂಗಾಂಗ ಸಾಮರಸ್ಯವನ್ನ ನಿನ್ನ ಕರುಣೆಯಿಂದ, ನಿನ್ನ ಅನುಗ್ರಹದಿಂದ, ನೀನು ಕಲಿಸಿದ ಈ ಎಲ್ಲಾ ಪಾಠಗಳಿಂದ ತತ್ವಮಶಿ ಲಿಂಗಾಂಗ ಸಾಮರಸ್ಯವನ್ನ ನಾನು ಮಾಡಿಕೊಳ್ಳೋನಿದ್ದೇನೆ ಅಂತ ಬಸವಣ್ಣನ ಪ್ರಸಾದದಿಂದ ಅರಿದಪ್ಪುದೊಂದಿಲ್ಲ. ಅಂದ್ರೆ ಇದಕ್ಕೆಲ್ಲ ಗುರುದೇವರ ಕರುಣೆ ಬೇಕು. ಶಿವಯೋಗದಲ್ಲಿ ನಾವು ಸಫಲರಾಗಲು ಬಸವಣ್ಣನ ಪ್ರಸಾದದಿಂದ ಅರಿದೊಪ್ಪುದೊಂದಿಲ್ಲ ಅಂತ ನಮ್ಮ ಇವರು ಹೇಳ್ತಾ ಇದ್ದಾರೆ. ಮತ್ತೆ ಅವರೇ ಸಿದ್ದರಾಮೇಶ್ವರರು ತತ್ವಮಶಿಯಿಂದತ್ತ ಮಿಥ್ಯವಾಗಲು ಯೋಗ, ತಥ್ಯವಾಯಿತು ನಿತ್ಯ ಭಕ್ತಿ ಯೋಗ, ಮಿಥ್ಯವಪ್ಪಿ ದೇಹ ನಿತ್ಯ ಕಾಯುವಪ್ಪುದ ಕಂಡ ಮತ್ತೆ ನಚ್ಚಿ ವಚ್ಚತ ಓದೆನಯ್ಯ. ಅಂದ್ರೆ ಏನು? ತತ್ವಮಶಿಯಿಂದತ್ತ ಮಿಥ್ಯವಾಗಲು ಯೋಗ ಅಂದ್ರೆ ಲಿಂಗಾಂಗ ಸಾಮರಸ್ಯದಿಂದ ಅತ್ತ ಮಿಥ್ಯವಾಗ್ಲು. ಇದು ಯೋಗ 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 ಅಂತ ಅಂತಾರೆ ನೋಡಿ, ಬೇರೆ ಬೇರೆ ಯೋಗ, ಹಠ ಯೋಗ, ಛಲ ಯೋಗ, ಏನೇನೋ ಇದೆ. ಆ ಯೋಗ ಅದಲ್ಲ, ನನ್ನ ಯೋಗನೇ ಬೇರೆ, ಲಿಂಗಾಂಗ ಸಾಮರಸ್ಯದ ಯೋಗ. ತಥ್ಯವಾಯಿತು ನಿತ್ಯ, ಅದೇ ನನ್ನ ಭಕ್ತಿ ಯೋಗ. ಮಿಥ್ಯ ಒಪ್ಪಿ ದೇಹ ನಿತ್ಯ ಕಾಯ ಒಪ್ಪುದ ಕಂಡು ಮತ್ತೆ ನಚ್ಚಿ ವಚ್ಚತ ಓದೆನಯ್ಯ ಅಂದ್ರೆ ನಾನು ನನ್ನ ದೇಹ ಮಿಥ್ಯ ಒಪ್ಪಿ ನಿತ್ಯ ಕಾಯವಾಗುವುದು, ಶಿವಕಾಯವಾಗಿ ಮತ್ತೆ ನಚ್ಚಿ ವಚ್ಚತ ಓದೆನಯ್ಯ ಅಂದ್ರೆ ಲಿಂಗಾಂಗದಲ್ಲಿ ಬೆರೆಯೋದು, ಲಿಂಗ ಅಂಗವಾಗುವುದು. ಹಾಗೇನೆ ಚನ್ನಬಸವಣ್ಣನವರು ದೇಹೇಂದ್ರಿಯ ಮನಪ್ರಣ ಅಹಮಾದಿ ತತ್ವ ಪದಾರ್ಥವ ಕೆಡಿಸಿತಲ್ಲ. ಯಾವುದು? ಈ ಒಂದು ಶಿವಯೋಗ. ಕೋಹಮೆನಲರಿಯದೆ ಮುಗ್ಧ ಸೋಹಂ ನಿನ್ನ ನೀತಿ. ನಾನು ಯಾರು ಅನ್ನೋದು ಬಿಡು, ಸೋಹಂ ಅಂದ್ರೆ ನಾನೇ ಆ ಪರಮ ಅಂತ ತಿಳಿ ಅಂತ ಹೇಳಿ ತತ್ವಮಶಿ ವಾಕ್ಯಾರ್ಥ ನೀನಾಗಿ ಕೂಡಲ ಚನ್ನಸಂಗ ಬೇರಿಲ್ಲ, ನಾನು ಬೇರೆಯಲ್ಲ, ಆ ಶಿವ ಬೇರೆಯಲ್ಲ. ಹಾಗೇನೆ ಜಕ್ಕಣ್ಣಯ್ಯನವರು ಮಾತು ಮಥನಗಳಿಲ್ಲದೆ, ಜಾತಿ ಜನನವಿಲ್ಲದೆ, ಭ್ರಾಂತಿ ಸೂತಕವಿಲ್ಲದೆ ತತ್ವಮಶಿ ವಾಕ್ಯದಿಂದ ತತ್ತ ನಿತ್ಯವಾದ ಪರಂಜ್ಯೋತಿ ಲಿಂಗದಲ್ಲಿ ನಾವು ಇರಬೇಕು ಅಂತ ಹೇಳಿದ್ರು. ಅಲ್ಲಿ ಮಾತು ಮತನಗಳಿಗಿಲ್ಲ, ಜಾತಿ ಜತನಗಳಿಲ್ಲ, ಜನನಗಳಿಲ್ಲ, ಭ್ರಾಂತಿ ಸೂತಕಗಳಿಲ್ಲ ಅಂತ ನಾವು ಮಾತಾಡಿದೀವಿ. ಅವರೇ ಹೇಳಿದ್ರು ತತ್ವಮಶಿ ವಾಕ್ಯದಿಂದಲೇ ನಾನು ಪರಂಜ್ಯೋತಿ ಲಿಂಗವ ಕಂಡು ನಿತ್ಯ ನಿರಂಜನ ನಿರಾಳನಾಗಿರ್ದೆನು ಅಂತ ಹೇಳಿದ್ರು. ಇಷ್ಟು ಇಲ್ಲಿಗೆ ನಿಲ್ಸೋಣ. ನಿಮ್ಮ ಜೊತೆ ಈ ಶಿವಯೋಗದ ಕುರಿತಾಗಿ ಒಂದು ವಿಷಯವನ್ನ ತಗೊಂಡ್ ಬರೋನಿದ್ದೀನಿ. ಈಗ ನಿಮ್ಮ ಮನೆಯಲ್ಲನ್ನಿ, ನಮ್ಮ ಮನೆಯಲ್ಲನ್ನಿ, ನಮ್ಮ ಬಾಂಧವರಲ್ಲನ್ನಿ, ನಿಮ್ಮ ಬಾಂಧವರಲ್ಲನ್ನಿ ಯಾಕೋ ಯುವಕ ಯುವತಿಯರು ಈ ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ಳೋಕೆ ತಯಾರಾಗ್ತಾ ಇಲ್ಲ.
ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಅವ್ರಿಗೆ ತಿಳಿತಾ ಇಲ್ಲ. ಹೀಗಾಗಿ ಅವರ ಭಾಷೆಯಲ್ಲಿಯೇ ನಾವು ಹೇಳ್ಬೇಕು ಅವ್ರಿಗೆ ಅದು ಏನು ಅನ್ನೋದನ್ನ. ಅಮರ್ಕಲಾ ತಾಯಿಯವ್ರು ಇದ್ದೀರಾ? ಇದ್ದೀನ್ರಪ್ಪ. ಅಕ್ಕ ನೀವು ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಇಂಗ್ಲಿಷ್ ನಲ್ಲಿದೆ, ತಾವು ಸ್ವಲ್ಪ ಓದ್ಬಹುದಾ ಅಕ್ಕ ಇದನ್ನ? ಓದ್ತೀನ್ರಪ್ಪ. ಹಾ ಓದಿ, ಎಂ ಮೇಲಿಂದ ಓದಿ. ಮೂವರ್ಸ್. ಎಂ ಮೆಡಿಟೇಷನ್. ಮೂವರ್ಸ್ ಅಂದ್ರೆ ಏನು ಅನ್ನೋದನ್ನ ಮೀನಿಂಗ್ ಕೊಟ್ಟಿದ್ದಾರೆ. ಎಂ ಸ್ಟ್ಯಾಂಡ್ಸ್ ಫಾರ್ ಮೆಡಿಟೇಷನ್, O for oxygenation, V for visualization, E exercise, R reading, bar chanting, S surrendering. ಸಾಕು ಅಕ್ಕ. ಅಮರ್ಕಲಾ ಅಕ್ಕ ಅವರಿಗೆ ಶರಣಾರ್ಥಿಗಳು. ನೋಡಿ, ನನಗೆ ಅತ್ಯಂತ ಪರಿಚಯವಾದ ಒಬ್ರು ನ್ಯೂರೋ ಫಿಸಿಷಿಯನ್, ನರರೋಗ ತಜ್ಞೆ ಡಾಕ್ಟರ್ ಶ್ವೇತಾ ಅತಾಡಿಯಾ ಅಂತ. ಇವರು ಅತ್ಯಂತ ಜಗತ್ ಪ್ರಸಿದ್ಧ ತಜ್ಞೆ, ನರರೋಗ ತಜ್ಞೆ, ಗುಜರಾತ್ದವರು. ಆದ್ರೆ ಇಡೀ ಜಗತ್ತಿಗೆಲ್ಲ ಇವ್ರದ್ದು ಗೊತ್ತಾಗಿದೆ. ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ನೀವು ಒಂದು ಮುಕ್ತಿ ಪಥಾಣ್ಣಿ ಅಥವಾ ಮೋಕ್ಷಾಣ್ಣಿ ಅಥವಾ ಶಿವಯೋಗದ ಕೊನೆಯ ಮಜಲು ಇದು ನೀವೆಲ್ಲ ಕಾಣ್ಬೇಕಾದ್ರೆ ಯಂಗ್ಸ್ಟರ್ಸ್ಗೆ ಹೇಳ್ತಾ ಇದ್ದಾರೆ ಅವರು. ಮೂವರ್ಸ್ ಅನ್ನ ಇದೊಂದು ನಿಮಾನಿಕ್, ಇದೊಂದು ನೀವು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈ ಮೂವರ್ಸ್ ನಲ್ಲಿ ಏನಂದ್ರೆ ಮೆಡಿಟೇಷನ್, ಆಕ್ಸಿಜನೇಷನ್, ವಿಜುವಲೈಸೇಷನ್, ಎಕ್ಸರ್ಸೈಸ್, ರೀಡಿಂಗ್ ಆರ್ ಚಾಂಟಿಂಗ್ ಆರ್ ಸರೆಂಡರಿಂಗ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದು ನಿಮಾನಿಕ್ ಮಾಡಿದ್ದಾರೆ ಅವರು. ನಾನು ಇದನ್ನ ಅಭ್ಯಸನ ಮಾಡೋಕೆ ಶುರು ಮಾಡಿದೆ. ಈ ನಮ್ಮ ಸೋದರಿ ಶ್ವೇತಾ ಅವ್ರು ಹೇಳೋದು, ನನ್ನ ಲಿಂಗ ಪೂಜೆಯಲ್ಲಿ ಎಷ್ಟಿದೆ ಇದನ್ನ ನನ್ನ ಯುವಕ ಯುವತಿಯರಿಗೆ, ನಮ್ಮ ಮನೆಯ ಸದಸ್ಯರಿಗೆ, ನಮ್ಮ ಬಾಂಧವರಿಗೆ ಯಾಕೆ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳಬೇಕು, ಅವಳು ಜಗತ್ತಿಗೆ ಇದನ್ನ ಹೇಳ್ತಾ ಇದ್ದಾಳೆ. ಶ್ವೇತಾ ಮೂವರ್ಸ್ ಕುರಿತು ಹೇಳ್ತಾ ಇದ್ದಾಳೆ. ಆದ್ರೆ ನನ್ನ ಇಷ್ಟಲಿಂಗ ಪೂಜೆಯಲ್ಲಿ ಹೇಗಿದೆ ನೋಡಿ. ಒಂದನೆಯದು ಮೆಡಿಟೇಷನ್, ಲಿಂಗ ಧ್ಯಾನ ನಾವು ಮಾಡ್ತೀವೋ ಇಲ್ವೋ? ಲಿಂಗ ಧ್ಯಾನ ಇದೆ. ಆಕ್ಸಿಜನೇಷನ್, ಲಿಂಗ ಪ್ರಾಣ ನೋಡಿ. ಇನ್ನೊಂದು ನಿಮ್ಗೆ ಹೇಳ್ಬೇಕಾಗಿತ್ತು, ಆಗ್ಲೇ ಹೇಳಿದೆ ನಾನು. ಇಡಾ ನಾಡಿಯಿಂದ, ಇಡಾ ನಾಡಿ, ಚಂದ್ರನಾಡಿ ಅಂತ ಏನಿದೆಯಲ್ಲ, ಅಲ್ಲಿಂದ ಉಸಿರಾಟ ಆಗಿತ್ತಿರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಉಸಿರಿನು ಅತ್ಯಂತ ನಿಧಾನವಾಗಿ, ನಿಮಗೆ ಗೊತ್ತಿಲ್ಲದೆ ಪ್ರಾಣ, ಆ ಲಿಂಗ ಪ್ರಾಣವಾಯು ಅಂತ ಏನಿದೆಯಲ್ಲ, ನಿಧಾನವಾಗಿ ಬ್ರೀದಿಂಗ್ ಎಕ್ಸರ್ಸೈಸ್ ಅದು. ತಂತಾನೆ ನೀವು ನಿಧಾನವಾಗಿ ಉಸಿರಾಡಕ್ ಶುರು ಮಾಡ್ತೀರಾ, ನಿಧಾನವಾಗಿ ಉಸಿರಾಡಕ್ ಶುರು ಮಾಡ್ತೀರಾ. ಹೇಗಂದ್ರೆ ಇಷ್ಟಲಿಂಗವನ್ನ ನೋಡ್ತಾ ಇದ್ದೀರಾ, ಈಗ ಉಸಿರು ತಗೊಳ್ತೀರಿ ನಿಧಾನವಾಗಿ, ದೀರ್ಘ ಒಂದು ಉಸಿರು ತಗೊಂಡು ಮಹಾಲಿಂಗಕ್ಕೆ ಹೋಗ್ತೀರಾ ಮೂಗಿನ ತುದಿ ಮೇಲೆ. ಅದನ್ನ ಕೆಳಗೆ ಬಿಡ್ಬೇಕೀಗ, ಎಲ್ಲಕ್ಕಿಂತ ಕೆಳಗೆ ಬಿಟ್ಟಾಗೋದು ಆಚಾರಲಿಂಗಕ್ಕೆ ಮುಟ್ಟುತ್ತೆ, ಉದದ್ವಾರ ತನಕ ಹೋಗುತ್ತೆ ಅದು ಕೆಳಗೆ ಬಿಟ್ಟಾಗ. ಈ ಒಂದು ಪ್ರಕ್ರಿಯೆ ಆಗ್ತಾ ಇರುತ್ತೆ ಅಲ್ಲಿ. ಎಲ್ಲಿ ನೀವು ಲಿಂಗ ಪೂಜೆ ಮಾಡ್ಕೊಳ್ಳುವಾಗ ಆಕ್ಸಿಜನೇಷನ್, ನಿಧಾನ ಉಸಿರಾಟ, ತನ್ನಿಂತಾನೇ ಉಸಿರಾಟ ಆಗ್ತಾ ಇದೆ. ಅವಳು ವಿಜುವಲೈಸೇಷನ್ ಮಾಡಿ ಅಂತ ಹೇಳ್ತಾಳೆ ಶ್ವೇತಾ. ಅವಳು ಏನೇನೋ ಹೇಳ್ತಾಳೆ, ವಿಜುವಲೈಸೇಷನ್ ಅದ್ ಮಾಡು ಇದು. ನಾವೇನ್ ವಿಜುವಲೈಸೇಷನ್ ಮಾಡ್ತಿದೀವಿ? 12ನೇ ಶತಮಾನದ ಶರಣರು ನಮ್ಗೆ ಹೇಳಿ ಹೋದ್ರು, ಲಿಂಗ ಇಷ್ಟಲಿಂಗವನ್ನು ನಿರೀಕ್ಷಣೆ ಮಾಡ್ತಾ ಇದೀವಿ ನಾವು. ನೋಡಿ, ಇದು ಈ ಕಡೆ ಇರೋದೆಲ್ಲ ಈಗ ಮೊನ್ನೆ ಬರದ ಈ ಮೂವರ್ಸ್ ಅನ್ನೋದು ನಿಮಾನಿಕ್ ಈ ಡಾಕ್ಟರ್ ಹೇಳ್ತಾ ಇದ್ದಾರೆ. ಆದ್ರೆ 12ನೇ ಶತಮಾನದಲ್ಲಿ ನಮ್ಗೆ ಇದನ್ನೆಲ್ಲ ಹೇಳಿದ್ರಲ್ಲ. ಎಕ್ಸರ್ಸೈಸು ಆಗ್ತಾ ಇದೆ ಎಲ್ಲಿ? ಇಷ್ಟಲಿಂಗ ಪೂಜೆಯಲ್ಲಿ ಕುಳಿತುಕೊಂಡಾಗ ಎಕ್ಸರ್ಸೈಸ್ ಕೂಡ ಆಗ್ತಾ ಇದೆ. ಹೇಗೆ ಹೇಳಿ? ಬೆನ್ನು ನೇರವಾಗಿ ಕೂತ್ಕೊಳ್ಬೇಕು. ಬೆನ್ನಿನ ಸ್ನಾಯುಗಳೇನಿವೆಯಲ್ಲ ಅವೆಲ್ಲ ನೋಡಿ, ಅರ್ಧ ಗಂಟೆನೋ 45 ನಿಮಿಷದ ನಮ್ಮ ಇಡೀ ಲಿಂಗ ಪೂಜಾ ಸ್ಥಿತಿ ಏನಿದೆ ಹೇಳಿ, ನಿಟ್ಟೆಲವ ನೆರೆದು ಅಂತ ಒಂದು ವಚನ ಇದೆ ಚೆನ್ನಬಸವಣ್ಣವ್ರು, ತಮ್ಗೆ ಗೊತ್ತದು. ಹೀಗಾಗಿ ಬೆನ್ನು ಸ್ನಾಯುಗಳು, ಕುತ್ತಿಗೆಯ ಸ್ನಾಯುಗಳು, ಕಣ್ಣಿನ ಸ್ನಾಯು ಇದೆಯಲ್ಲ. ಯಾಕಂದ್ರೆ ನೀವು ಒಂದು ಅರ್ಧಲಿಮಿತ ಕಣ್ಣುಗಳಿಂದ ಇಷ್ಟಲಿಂಗವನ್ನ ಏನ್ ನೋಡ್ತಾ ಇದ್ದೀರಿ. ಹೀಗಾಗಿ ಎಕ್ಸರ್ಸೈಸ್ ಕೂಡ ಆಗ್ತಾ ಇದೆ. ಬೆನ್ನು ನೇರವಾಗಿ ಕೂತ್ಕೊಂಡಿದ್ದೀರಿ ನೀವು. ಎಷ್ಟು ಹೇಳಿ? ಅರ್ಧ ಗಂಟೆ ಕೂತ್ಕೊಂಡಿದ್ದೀರೋ, 35 ನಿಮಿಷ ಕೂತ್ಕೊಳ್ತೀರಿ, ನಂಗೆ ಗೊತ್ತಿಲ್ಲ. ಅದೊಂದು ಎಕ್ಸರ್ಸೈಸ್ ತಾನೇ ಕೂತ್ಕೊಳ್ಳೋದು. ಹಾಗೇನೆ ಒಂದು ರೀಡಿಂಗ್ ಮಾಡ್ತಾ ಇದ್ದೀರಾ, ಚಾಂಟಿಂಗ್ ಮಾಡ್ತಾ ಇದ್ದೀರಾ, ಒಂದು ಲಿಂಗ ಪೂಜಾ ಸ್ತೋತ್ರ. ಯಾವುದದು? ಯಾವ ಸ್ತೋತ್ರ ಅಂತ ಇದ್ದೀರಾ ನಾವು ಇಲ್ಲಿ? ನಮಃ ಶಿವಾಯ ಎಂಬ ಮಂತ್ರ. ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಎಲ್ಲಾ ಲಿಂಗಗಳು ಬಂದು ನೋಡಿ ಅಲ್ಲಿ ನಮಃ ಶಿವಾಯ ಓಂ ಬಸವ ಅನ್ನುವಾಗ. ಲಿಂಗ ಪೂಜಾ ನಮ್ ಅನ್ನೋದು, ಮಮ್ ಅನ್ನೋದು, ಸಿಮ್ ಈ ಸ್ತೋತ್ರವನ್ನ ಅಂತ ಇದ್ದೀರಾ. ಮುಂದೆ ಸರೆಂಡರಿಂಗ್ ಮಾಡು ಅಂತ ಹೇಳ್ತಾಳೆ ಅವಳು. ನಾವು ಯಾರಿಗೆ ಸರೆಂಡರ್ ಮಾಡ್ತಾ ಇದೀವಿ? ಲಿಂಗಾಂಗ ಆಗಬೇಕು ಅನ್ನೋದೇ ಆಗ್ತಾ ಇದೆ. ಹೀಗಾಗಿ ತಮ್ಮ ಹತ್ತಿರ ಯಾರು ಈ ಲಿಂಗ ಪೂಜೆಯನ್ನ ಮಾಡ್ಕೊಳ್ಳೋದಿಲ್ಲ ಅಂತಾರಲ್ಲ, ಅದ್ರಲ್ಲೇನಿದೆ ಬಿಡಿಯಪ್ಪ ಅಂತಂದಾಗ ಈ ಮೂವರ್ಸ್ ಬಗ್ಗೆ ಹೇಳಿ, ಈ ತಾಯಿಯ ವಿಡಿಯೋಗಳು ಸಾಕಷ್ಟಿವೆ, ವಿಡಿಯೋನಲ್ಲಿ ತೋರಿಸಿ ಅವ್ರಿಗೆ ಬೇಕಿದ್ರೆ. ಇದಕ್ಕೆಲ್ಲ ಅವಳು ಬರೆದಿರೋ ಪುಸ್ತಕನೂ ಇದೆ. ಡಾಕ್ಟರ್ ಶ್ವೇತಾ ಅತಾಡಿಯಾ ಅಂತ, ಪ್ರಸಿದ್ಧ ನರರೋಗ ತಜ್ಞೆ. ಆದರೆ ತನ್ನ
ಈ DM ಮಾಡಿದ ನಂತರ MD DM ಮಾಡಿದ ನಂತರ ಇವರು ಇದಕ್ಕೆ ನನ್ನ ಭಾರತದಲ್ಲಿರುವಂತಹ ಈ ಎಲ್ಲಾ ಒಂದು ಏನು ಧ್ಯಾನ, ಉಸಿರಾಟ ಪ್ರಕ್ರಿಯೆಗಳು ಇವೆಲ್ಲ ಏನಿದೆ ಅಂತ ತಿಳ್ಕೊಳ್ಳಕ್ಕೆ ಅದನ್ನ ನೋಡಿ ಅಭ್ಯಾಸ ಶುರು ಮಾಡಿದ್ರು. ಅವರು ಒಂದು ದೊಡ್ಡ ಲ್ಯಾಬ್ ಇದೆ ಅಹಮದಾಬಾದ್ದಲ್ಲಿ ಇವ್ರದ್ದು. ಇವೆಲ್ಲ ಮೆಡಿಟೇಷನ್ ಬಗ್ಗೆ, ಆಕ್ಸಿಜನೇಷನ್ ಏನ್ ಬರ್ದಿದಾರಲ್ಲ ಇದ್ರ ಬಗ್ಗೆ ಎಲ್ಲ ಲ್ಯಾಬ್ ಇದೆ ಅವ್ರದ್ದು. ಹೇಗೆ ಬ್ರೈನ್ ವರ್ಕ್ ಆಗುತ್ತೆ, ಎಷ್ಟೋ ಒಂದು ನರರೋಗ ತಜ್ಞೆಯಾಗಿ ಮಾನಸಿಕ ರೋಗಿಗಳಿಗೆ ಅಥವಾ ಜೀವನದಲ್ಲಿ ಕುಂದು ಹೋಗಿದವರಿಗೆ ಅವ್ರ ಲ್ಯಾಬ್ ನಲ್ಲಿ ಎಲ್ಲ ಟೆಸ್ಟ್ ಮಾಡಿ ಅಲ್ಲಿ ಅಡ್ಮಿಟ್ ಮಾಡಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಇದೆ. ಇರ್ಲಿ ಅದು. ಆದ್ರೆ ನಾನು ನನ್ನ ಪೂಜೆಯಲ್ಲಿ ಏನು ಶ್ರಮವಿಲ್ಲದೆ 12ನೇ ಶತಮಾನದಲ್ಲಿ ನನ್ನ ಗುರುದೇವರು ಮತ್ತು ಬಸವಾದಿ ಶರಣರು ಹೇಳಿಕೊಟ್ಟಂತ ಈ ಮೂವರ್ಸ್ ಅನ್ನೋದು ನನ್ನ ಇಷ್ಟಲಿಂಗ ಪೂಜೆಗೆ ಹೇಗೆ ಅನ್ವಯವಾಗ್ತಾ ಇದೆ ಅನ್ನೋದನ್ನ ನೋಡಿ ತಾವು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇದನ್ನ ನಿಮ್ಮ ಮಕ್ಕಳಿಗೆ, ನಿಮ್ಮ ಯುವಕ ಯುವತಿಯರಿಗೆ, ನಿಮ್ಮ ಸಂಬಂಧಿಕರಿಗೆ ಯಾರು ಇಷ್ಟಲಿಂಗ ಪೂಜೆಯಲ್ಲಿ ಇನ್ನೂ ವಿಶ್ವಾಸ ಬಿಟ್ಟಿಲ್ವೋ ಅವರಿಗೆ ಇದನ್ನ ತೋರಿಸಿ ಹೇಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಒಂದು ಶಿವಯೋಗದ ವರ್ಗವನ್ನ ನಿಲ್ಲಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಿಮಗೇನಾದ್ರೂ ಸಲಹೆ, ಸಂದೇಹ, ಸೂಚನೆ ಇದ್ರೆ ಕೇಳಬಹುದು. ತಮಗೂ ಶರಣು ಶರಣಾರ್ಥಿ ಅಪ್ಪ ಅವರೇ. ಶರಣು ಅಣ್ಣ. ಅಪ್ಪರೇ ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಯಾರಿಗಾದ್ರೂ ಏನಾದ್ರೂ ಕೇಳ್ಬೇಕಾಗಿತ್ತಾ? ಏನಾದ್ರೂ ಇದರಲ್ಲಿ ಇವತ್ತಿನ ಒಂದು ಐಕ್ಯ ಸ್ಥಳಕ್ಕೆ ಹೋಗಿದ್ದೀವಿ ನಾವು. ಇನ್ನು ಮುಂದೆ ನಾವು ಬರ್ತಾ ಸ್ವಲ್ಪ ಒಳಗೆ ಹೋಗೋರಿದ್ದೀವಿ. ಇವತ್ತು ಐಕ್ಯ ಸ್ಥಳದ ಒಂದು ಪ್ರಸ್ತಾವನೆಯನ್ನಷ್ಟೇ ಮಾಡಿದೀವಿ. ನಾವು ಮುಂದೆ ಅಂಗಸ್ಥಳಗಳು ಹೋಗೋರಿದ್ದೀವಿ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಸಲಹೆ, ಸಂದೇಹ, ಸೂಚನೆ ಇದ್ರೆ ಹೇಳಿ. ಶರಣು ಶರಣಾರ್ಥಿ ಅಪ್ಪ ಅವರೇ. ಹೇಳಿ ಪಂಚಾಕ್ಷರಿಯನ್ನ. ಎಡ ಮೂಗಿನಿಂದ ಎಡ ನಾಡಿಂದ ನಾವು ಶ್ವಾಸ ತಗೊಳ್ಳೋದು. ಉಚ್ಛ್ವಾಸ ಯಾವ ಭಾಗದಿಂದ ಮಾಡೋದು? ನೀವೇನು ಮಾಡಬೇಡಿ. ಇಷ್ಟಲಿಂಗ ಪೂಜೆಯಲ್ಲಿ ಅದು ತಂತಾನೇ ಆಗ್ತಾ ಇರುತ್ತೆ. ಒಮ್ಮೆ ನೀವು ಕುಳಿತುಕೊಂಡು ಇಷ್ಟಲಿಂಗ ಧ್ಯಾನ, ಇಷ್ಟಲಿಂಗ ಸ್ತೋತ್ರ ಅದನ್ನೆಲ್ಲ ನಿರೀಕ್ಷಣೆ ಮಾಡುವಾಗ ತನ್ನಿಂದ ತಾನೇ ಇಡಾ ನಾಡಿಯಿಂದಲೇ ಅದು ಉಸಿರಾಟ ಆರಂಭವಾಗುತ್ತದೆ. ಇಡಾ ನಾಡಿಯಿಂದ ಒಳಗೆ ಹೋಗಿ ಬಲಗಡೆ ಅದು ಬರ್ತಾ ಇದೆ. ಅದು ನೀವೇನು ಮಾಡಬೇಡಿ, ಅದು ತನ್ನಿಂದಾನೇ ಆಗುತ್ತೆ. ನೀವಾಗಿಯೇ ಏನು ಮಾಡಬೇಡಿ. ಇಲ್ಲ, ಬಲಗಡೆ ಅಂದ್ರೆ ಪಿಂಗಳ ನಾಡಿಂದ ಬರ್ತದೇನ್ರಿ? ಪಿಂಗಳ ನಾಡಿಂದ ಹೊರಗೆ ಬರುತ್ತೆ ಉಸಿರು. ತಗೊಳ್ಳೋದು ಮಾತ್ರ ಎಡಗಡೆ ನಾಡಿನಿಂದ ಹೋಗುತ್ತೆ. ಶರಣ ಶರಣಾರ್ಥಿ. ಶರಣ. ಮತ್ತೆ ಯಾರಿಗಾದ್ರೂ ಏನಾದ್ರು? ಶರಣು ಶರಣಾರ್ಥಿ ಅಣ್ಣ. ಹೇಳಿ. ತತ್ವಮಸಿ ಪದೈಕ ವಚನ ಅಂತ ಒಂದು ವರ್ಡ್ ಇದೆಲ್ಲ, ಅದ್ ವರ್ಡ್ ಇದಕ್ಕೂ ಸಂಬಂಧಪಟ್ಟಿರುತ್ತೆ. ಇದಕ್ಕೆ ಸಂಬಂಧಪಟ್ಟಿದ್ಯಾ? ಹೌದು. ತತ್ವಮಸಿ ಅಂದ್ರೆ ಏನಂದ್ರೆ ಅಂಗ ಲಿಂಗ ಲಿಂಗಾಂಗ ಸಾಮರಸ್ಯ. ಅದು ತತ್ವಮಸಿ 3 ಶಬ್ದ ಇದೆ ಅಲ್ಲಿ. ಅದನ್ನ ಅವ್ರು 3 ನಮ್ಮದೇ ಅಂಗ ಲಿಂಗ ಲಿಂಗಾಂಗ ಸಾಮರಸ್ಯ ಅಂತ ಹೇಳಿದಾರಕ್ಕ. ಸರಿ ಅಣ್ಣ. ಇವತ್ತು ರೇಣುಕನ್ನ ಬಂದಿಲ್ವಾ? ಇದ್ದೀನಿ. ಅನ್ನ ಮುಗಿಸೋನ್ವಾ? ಆಯ್ತ್ರಪ್ಪ, ಆಯ್ತು ಮುಗಿಸೋಣ. ಬನ್ನಿ. ಇಲ್ಲಿವರೆಗೂ ಡಾಕ್ಟರ್ ದಯಾನಂದ ರೆಡ್ಡಿ ಮಾಡತಕ್ಕಂತ ಐಕ್ಯ ಸ್ಥಳದ ಒಂದು ಪ್ರಾಸ್ತಾವಿಕ ನುಡಿಯ ಮೇಲೆ ತಮ್ಗೆ ಯಾರಿಗಾದ್ರೂ ಒಂದು ಸಂಶಯ ಅಥವಾ ಹೆಚ್ಚಿನ ಬೆಳಕಿದ್ರೆ 1-2 ನಿಮಿಷ ಚಿಂತನೆ ಮಾಡಬಹುದು. ಅಂದರೆ ನಾವು ಐಕ್ಯ ಸ್ಥಳಕ್ಕೆ ಮುಟ್ಟು ಹಿಂದಕ್ಕೆ ವಾಪಸ್ ಬರೋದು ಬ್ಯಾಡಿ, ಅಲ್ಲಿ ಇರೋಣ. ಹೌದು ಹೌದು ಅಣ್ಣ. ಸರಿ. ಯಾರಿಗೂ ಯಾವ್ದು ಸಂಶಯ ಇಲ್ಲ ಅಂದ್ರೆ, ಹೆಚ್ಚಿನ ವಿಷಯ ಚಿಂತನೆ ಯಾವುದು ಇಲ್ಲ ಅಂದ್ರೆ ಇವತ್ತಿನ ಸದ್ಭಾವಗೋಷ್ಠಿಗೆ ಸಂಪನ್ನಗೊಳಿಸೋಣ. ಸಂಪನ್ನ ಮಾಡ್ರಪ್ಪ. ಮಾಡಿ ಅಣ್ಣ, ಮಾಡಿ. ಆಯ್ತು. ಶರಣ. ಇಲ್ಲಿ ಸದ್ಭಾವನೆ ಮಾಡ್ತಕ್ಕಂಥದ್ದು ಏನು ಭಕ್ತಿಯ ಶರಣ ಅರ್ಪಿಸ ಹಾಗೂ ಇಂದಿನ ಸ್ವಾನುಭಾವನೆಲ್ಲ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸಿ ತನ್ಮಯವಾಗಿ ಇಂದಿನ ಶಿವಯೋಗದ ಒಂದು ಕುರಿತಾದ ಅನುಭವವನ್ನು ಆಳಿಸಿದಂತ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಅರ್ಪಿಸ ಸಮಯ 9:42 ಆಗ್ತಾ ಬಂತು. ಇಂದಿನ ಸದ್ಭಾವಗೋಷ್ಠಿಗೆ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮೆಯ ಧರ್ಮ. ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ. ಶರಣಾರ್ಥಿಗಳು.
ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. 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 ದಯಗಳ ಪಾದಕ್ಕೆ